ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಈ ವಾರ ಬಿಗ್ ಬಾಸ್ ಮನೆಗೆ ವಿಲನ್ ಎಂಟ್ರಿ ಆಗಿದ್ರು. ಒಂದು ರೀತಿ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿತ್ತು. ಈ ವೀಕ್ ಕ್ಯಾಪ್ಟನ್ ಕೂಡ ಸಡನ್ ಆಗಿ ಚೇಂಜ್ ಆದ್ರು. ಸೊ ಇದೆಲ್ಲದರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಇದರ ಜೊತೆಗೆ ವೋಟಿಂಗ್ ಲೈನ್ಸ್ ಈ ವೀಕ್ ಓಪನ್ ಇರಲಿಲ್ಲ, ಆದರೆ ಎಲಿಮಿನೇಷನ್ ಇದೆಯಾ ಇಲ್ವಾ, ಯಾಕಂದ್ರೆ ಸುದೀಪ್ ಸರ್ ಕೂಡ ಒಂದು ಟ್ವಿಸ್ಟ್ ಇದೆ ಅಂತ ಹೇಳಿದ್ದಾರೆ. ಸೊ ಏನದು ಟ್ವಿಸ್ಟ್, ಈ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ. ಎಸ್, ಈ ಬಿಗ್ ಬಾಸ್ ಈ ವೀಕ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ಗೆಸ್ಟ್ ನ ಮೊದಲು ವೆಲ್ಕಮ್ ಮಾಡಿಬಿಡೋಣ. ನನ್ನ ಜೊತೆ ರಘುವೀರ್ ಇದ್ದಾರೆ. ಹೆಲೋ ರಘುವೀರ್, ವೆಲ್ಕಮ್ ಟು ದ ಶೋ. ನಮಸ್ತೆ ಮೇಡಮ್. ಎಸ್, ಜೊತೆಗೆ ರಾಮ್ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ರಾಮ್ ಸರ್, ವೆಲ್ಕಮ್ ಟು ದ ಶೋ. ಎಸ್ ರಘುವೀರ್, ನಾನು ಆಗಲೇ ಹೇಳಿದಾಗೆ ಒಂದು ರೀತಿ ಕಂಪ್ಲೀಟ್ಲಿ ಡಿಫ್ರೆಂಟ್ ವೀಕ್ ಇದು. ಅಂದರೆ ಈ ಥರದ್ದು ಒಂದು ಟಾಸ್ಕ್ ಈ ಹಿಂದೆ ಬಿಗ್ ಬಾಸಲ್ಲಿ ಕೂಡ ನಾವು ನೋಡಿರಲಿಲ್ಲ. ವಿಲನ್ ಎಂಟ್ರಿ ಆಗೋದು, ಅವರೊಂಥರ ಬೇರೆ ಬೇರೆ ಟಾಸ್ಕ್ಗಳನ್ನ ಕೊಡೋದನ್ನ ನಾವು ನೋಡಿರಲಿಲ್ಲ. ಜೊತೆಗೆ ಎಲ್ಲೋ ಒಂದು ಕಡೆ ರಜತ್ ಬಂದ ಮೇಲೆ ಈ ಮನೆ ವಾತಾವರಣ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ. ಯಾಕಂದರೆ ಲಾಸ್ಟ್ ಸೀಸನಲ್ಲೂ ಅಷ್ಟೇ, ಯಾವಾಗ ರಜತ್ ಎಂಟ್ರಿ ಆಯಿತು, ಒಂದು ರೀತಿ ತ್ರಿವಿಕ್ರಮ್ ಅವರೆಲ್ಲ ಮಂಜು ಅವ್ರ ಜೊತೆ ಇರ್ತಿದ್ದಂಥ ತ್ರಿವಿಕ್ರಮ್ ಅವರು ಸಡನ್ ಆಗಿ ರಜತ್ ಜೊತೆ ಸೇರ್ಕೊಳ್ತಾರೆ. ಸೊ ಈ ಸೀಸನಲ್ಲೂ ಅದೇ ರೀತಿ ಆಗ್ತಿದೆಯಾ, ಹೇಗೆ ಅನ್ಸುತ್ತೆ ನಿಮಗೆ? ಹೌದು ಮೇಡಮ್, ನನಗೂ ರಜತ್ ಅವ್ರು ಬಂದ ತಕ್ಷಣ ಒಂದು ಸ್ವಲ್ಪ ಈ ರೀತಿ ಆಟನೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಒಂದು ಸ್ವಲ್ಪ ರಫ್ ಆಗಿ ಹೋಗುತ್ತೆ. ಯಾಕಂದರೆ ನಾವು ನೋಡಿದ್ವಿ ಹಿಂದಿನ ಸೀಸನ್ಗಳಲ್ಲೂ ರಜತ್ ಅವ್ರದ್ದು ಒಂದು ನೇರವಾದ ಮಾತಾಗಿರ್ಬೋದು, ಕೆಲವೊಂದಿಷ್ಟು ರೂಡ್ ಆಗಿ ಮಾತಾಡೋದು, ಇವೆಲ್ಲ ರಜತ್ ಅವ್ರ ಬಿಹೇವಿಯರ್ ನಾವು ಮೊದಲಿಂದನೂ ನೋಡ್ಕೊಂಡು ಬಂದಿದ್ದೀವಿ. ಅವರು ಜನಗಳು ಅದನ್ನು ಇಷ್ಟಪಟ್ಟಿದ್ರು ಕಳೆದ ಸೀಸನಲ್ಲಿ. ಆದರೆ ಈ ಸೀಸನಲ್ಲಿ ಅದೇ ಸಿಚುವೇಶನ್ ಥರ ಇರೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಇರೋ ಸಿಚುವೇಶನ್ಗಳೇ ಬೇರೆ ಇರ್ತಿತ್ತು, ಈ ಸೀಸನಲ್ಲಿ ಬೇರೆ ಇರ್ತಿದೆ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಅವ್ರ ಆಟನ ಅವರು ಅದೇ ರೀತಿ ಆಡೋಕ್ಕೆ ಹೋಗ್ತಾ ಇದ್ದಾರೆ, ಆದರೆ ಒಂದು ಕಡೆ ಅದು ಸರಿ ಆಗ್ತಾ ಹೋಗ್ತಾ ಇಲ್ಲ. ಅವ್ರದ್ದು ಎಲ್ಲಿ ಆಟ ಅವ್ರದ್ದು ಮೊದಲು ಹಾಳಾಗಿತ್ತಂದರೆ ನನ್ನ ಪ್ರಕಾರ ಅವರು ನೇರವಾಗಿ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದಾರೆ. ಬಿಗ್ ಬಾಸ್ ಅಲ್ಲಿ ಪ್ಲ್ಯಾನ್ ಮಾಡಿ ಆಟ ಆಡೋಕ್ಕೆ ಚಾನ್ಸ್ ಇಲ್ಲ ಅನ್ಕೊತೀನಿ. ಎಷ್ಟು ಪ್ಲ್ಯಾನ್ ಮಾಡ್ಕೊಂಡು ಎಷ್ಟು ದಿವಸ ಆಡ್ಬೋದು ಅಂತಲೂ ಹೇಳಕ್ಕೆ ಬರಲ್ಲ. ಅವ್ರ ಪ್ಲ್ಯಾನ್ ಏನು, ನನ್ನ ಪ್ರಕಾರ ನಾನು ಇಲ್ಲಿ ವೀಕ್ಷಕನಾಗಿ ನೋಡೋ ಪ್ರಕಾರ ಹೇಳಕ್ಕೆ ಬಂದರೆ ಅಲ್ಲಿ ಅವರು ನೇರವಾಗಿ ಅಶ್ವಿನಿ ಅವರಿಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ಅದು ಅಶ್ವಿನಿ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಅಶ್ವಿನಿ ಅವರು ಈ ಹಿಂದಿನ ವಾರಗಳಲ್ಲಿ ಏನಾಗ್ತಾ ಇತ್ತಂದರೆ, ಅಶ್ವಿನಿ ಅವರು ಕೆಲವೊಂದಿಷ್ಟು ಅವ್ರ ಆಟದಿಂದ, ಅವರು ಮನೆಯಲ್ಲಿ ನಡ್ಕೊಂಡಿರೋ ರೀತಿಯಿಂದ ಹೊರಗಡೆ ಅವರಿಗೆ ಸಾಕಷ್ಟು ನೆಗೆಟಿವಿಟಿನೂ ತಗೊಂಡಿದ್ರು, ಮತ್ತು ಕ್ಲಾಸ್ಗಳನ್ನು ಸಹಿತ ಎದುರಿಸಿದ್ರು. ಅವ್ರ ಆಟದಲ್ಲಿ ಸ್ವಲ್ಪ ಮುಳುವಾಗ್ತಿತ್ತು ಅವ್ರ ಆಟನೇ. ಆದರೆ ನೆಕ್ಸ್ಟ್ ರಜತ್ ಅವ್ರು ಬಂದ ತಕ್ಷಣ ಅದೇನಾಗ್ಬಿಡ್ತು ಅಂದರೆ ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದೆ. ಅಶ್ವಿನಿ ಅವರು ಈಗ ಒಳ್ಳೆಯವ್ರ ರೀತಿ ಪಾಸಿಟಿವ್ ಆಗ್ತಿದೆ. ಯಾಕಂದರೆ ಹೌದು, ಯಾರಿಗೋ ಒಬ್ರಿಗೂ ಎಷ್ಟೇ ಅವ್ರು ಮಾಡಿರೋ ತಪ್ಪುಗಳನ್ನು ಇರ್ಬೋದು, ಆದರೆ ಅವರಿಗೆ ಅಲ್ಲಿ ಏನಾಗ್ತಿದೆ ಅಂದರೆ ನಿರಂತರವಾಗಿ ಟಾರ್ಗೆಟ್ ರೀತಿ ಮಾಡ್ತಾ ಇದ್ದಾರೆ ರಜತ್ ಅವರು ಅದನ್ನೇ ನಿನ್ನೆ ಸಹಿತ ಹೇಳ್ಕೊಂಡ್ರು, ನನಗೆ ಈ ರೀತಿ ಮಾಡ್ತಾ ಇದ್ದಾರೆ ಅಂದಾಗ ಕೆಲವೊಂದಿಷ್ಟು ವೀಕ್ಷಕರಿಗೂ ಅದು ಅನಿಸುತ್ತೆ, ಎಷ್ಟೇ ತಪ್ಪು ಮಾಡಿದ್ರು ಒಂದು ಈ ರೀತಿ ಟಾರ್ಗೆಟ್ ಮಾಡೋದು ಸರಿಯಲ್ಲ ಅಂತ. ಈ ಒಂದು ರೀತಿಯಲ್ಲಿ ಅವರಿಗೆ ಒಂದು ಪಾಸಿಟಿವ್ ಆಗಿ ಅಶ್ವಿನಿ ಅವರು. ಆದರೆ ಇನ್ನು ನೆಕ್ಸ್ಟ್ ಆಟದ ವಿಚಾರಲ್ಲಿ ಬಂದಾಗ ಚೈತ್ರ ಮತ್ತು ರಜತ್ ಅವರು ಟೀಮ್ ಆಗಿ ಜಂಟಿಯಾಗಿ ಆಟ ಆಡ್ತಿರೋದನ್ನು ಮನೆಯವರು ಸಹಿತ ಹೇಳ್ತಾ ಇದ್ದಾರೆ. ನಮಗೂ ಅದೇ ರೀತಿ ಕಾಣಿಸ್ತು. ಅಲ್ಲಿ ಏನಾಯ್ತು ಅಂದರೆ ಈ ನಾಮಿನೇಷನ್ ವಿಚಾರದಲ್ಲೂ ಅವರಿಗೆ ಜಾಸ್ತಿ ಕೊಡೋದಾಗಿರ್ಬೋದು, ಮತ್ತು ಟಾಸ್ಕ್ ಅಂತ ಈಗ ಉಸ್ತುವಾರಿ ನಡೆದಿರೋ ವಿಚಾರದಲ್ಲಿ ಕೆಲವೊಂದಿಷ್ಟು ಗೊಂದಲಗಳಾಗ್ತವೆ. ಅಲ್ಲೂ ಚೈತ್ರ ಅವರು ರಜತ್ ಅವ್ರ ಪರವಾಗಿ ನಿಂತ್ಕೊಂತಾರೆ. ಅಂದರೆ ಇವರಿಬ್ರು ಟೀಮ್ ಆಗಾಡಿದ್ರೆ ಫೇರ್ ಆಟ ನಡೆಯೋದೇ ಇಲ್ಲ ಬಿಗ್ ಬಾಸ್ ಮನೇಲಿ ಅದೇನ ಒಂಥರ ಅನ್ಫೇರ್ ಆಗುತ್ತೆ. ಇವರಿಬ್ರು ಜಂಟಿಯಾಗಿ ಬರ್ತಾರೆ, ಮತ್ತು ಇವರು ಮೊದಲನೇದಾಗಿ ಎಲ್ಲ ನೋಡ್ಕೊಂಡು ಬಂದಿರ್ತಾರೆ. ವಾರದ ಸೀಸನ್ನ ಮಧ್ಯದಲ್ಲಿ ಬಂದಿರೋರಿಗೆ ಒಂದು ಪಾಸಿಟಿವ್ ಏನಿರುತ್ತೆ ಅಂದರೆ, ಅವರಿಗೆ ಹೊರಗಿಂದ ನೋಡ್ಕೊಂಡು ಬಂದಿರೋದ್ರಿಂದ ಇವರು ಇದೇ ರೀತಿ ಆಟ ಆಡ್ತಿದ್ದಾರೆ, ಇವ್ರದ್ದು ಮೈನಸ್ ಪಾಯಿಂಟ್ ಇದು, ಇವರಿಗೆ ಈ ರೀತಿ ಮಾಡಿದರೆ ಟ್ರಿಗರ್ ಆಗುತ್ತೆ ಅಂತ ಅದನ್ನೇ ಇಟ್ಕೊಂಡು ಅವರು ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರನ್ನು ನಿರಂತರವಾಗಿ ಟಾರ್ಗೆಟ್ ಮಾಡ್ಕೊಂಡು ಬರ್ತಿದ್ದಾರೆ. ರಜತ್ ಅವ್ರದ್ದು ಈ ಆಟ ಒಂದು ಸ್ವಲ್ಪ ಜನಗಳಿಗೆ ಇಷ್ಟ ಆಗ್ತಿಲ್ಲ. ಇಲ್ಲಿ ಹೊರಗಿಂದ ನೋಡೋರು ನನಗಂತೂ ಅವರು ಇಷ್ಟ ಆಗಿಲ್ಲ ಅವ್ರ ಆಟ. ಈ ರೀತಿ ಒಂದು ಬೆಳವಣಿಗೆ ಮನೆಯಿಂದ ವಾತಾವರಣ ಸ್ವಲ್ಪ ಕೆಟ್ಟಿರೋದಂತೂ ಹೌದು. ಈ ಹಿಂದಿನ ವಾರಗಳನ್ನ ನಾವೇನು ನೋಡ್ಕೊಂಡು ಬಂದ್ವಿ ಬಿಗ್ ಬಾಸ್. ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ನಂತರ ಸ್ವಲ್ಪ ರಜತ್ ಅವ್ರು ಬಂದ ತಕ್ಷಣ ಒಂದು ಸ್ವಲ್ಪ ಮನೆ ವಾತಾವರಣ ಬದಲಾವಣೆ ಆಗಿದೆ ಅಂತ ಹೇಳ್ತೀನಿ. ಎಸ್ ರಾಮ್ ಸರ್, ಇನ್ನು ಈ ಹಿಂದೆ ಕೂಡ ಯಾವಾಗ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬಂದರು, ಅಂದರೆ ರಘು ಆಗಿರ್ಬೋದು, ರೀಶಾ ಆಗಿರ್ಬೋದು, ಅವರೆಲ್ಲರೂ ಕೂಡ ನಾವು ಅಶ್ವಿನಿಗೆ ಟಕ್ಕರ್ ಕೊಡ್ತೀವಿ ಅಂತ ಬಂದರು. ಆದರೆ ರಿಯಲ್ ಆಗಿ ಇಲ್ಲಿ ಟಕ್ಕರ್ ಕೊಡ್ತಿರೋದು ರಜತ್ ಅಂತ ಅನ್ಸುತ್ತಾ, ಹೇಗೆ ಅಂತ?
ಇಲ್ಲಿ ಟಕ್ಕರ್ ಅನ್ನೋದಕ್ಕಿಂತ ಮಾತು ಅವ್ರ ಪದ ಬಳಕೆ ಕರೆಕ್ಟಾಗಿ ಇದ್ಬಿಟ್ರೆ ನೋಡಿ ಎಂಥವ್ರನ್ನ ಬೇಕಾದ್ರೆ ಗೆಲ್ಬೋದು. ಬಟ್ ಅಲ್ಲಿ ಪದಗಳೇ ಸರಿಗಿಲ್ಲ, ಟ್ರಿಗರ್ ಆಗುತ್ತೆ. ಗೇಮ್ ಇರೋದೇ ಟ್ರಿಗರ್. ಸೊ ನೋಡಿ ಇವಾಗ ಮೆಂಟಲಿ ನಾವು ಫಿಕ್ಸ್ ಆಗಿ ಹೋಗ್ಬೇಕು, ಇಂಥ ಗೇಮಲ್ಲಿ ಟ್ರಿಗರ್ ಆಗುತ್ತೆ. ಸೊ ಇವನ್ ಅಗ್ರಿಮೆಂಟಲ್ಲಿ ಇರುತ್ತೆ, ನಿಮಗೆ ಕೋಪ ಬರುತ್ತೆ, ಕೋಪ ಮಾಡ್ಕೊಬೇಕು. ಬಟ್ ಕೆಲವೊಂದು ಪದಗಳನ್ನ ಯೂಸ್ ಮಾಡೋಗಿಲ್ಲ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋಗಿಲ್ಲ, ಹೊಡಿಯೋಕ್ಕೆ ಹೋಗೋಗಿಲ್ಲ. ಸೊ ಈ ಥರದ ಬಾಡಿ ಲ್ಯಾಂಗ್ವೇಜ್ ಮಾಡೋ ಆಗಿಲ್ಲ. ಸೊ ಅದು ಪ್ಯೂರ್ಲಿ ಇದು ಫ್ಯಾಮಿಲಿ ಶೋ ಇರುತ್ತೆ. ಸೊ ಏನೇ ಮಾತಾಡಬೇಕಾದ್ರೂ ಗಮನ ಇಟ್ಟು ಮಾತಾಡಿ. ಸೊ ಅನ್ನೋದನ್ನ ಬಿಗಿನಿಂಗಲ್ಲೇ ಒಂದು ಅಗ್ರಿಮೆಂಟ್ ಪ್ರಕಾರ ಎಲ್ಲ ಪೇಪರ್ ಪ್ರಕಾರನ ಹೋಗಿರ್ತಾರೆ ಅವರು. ಆದರೂ ಕೂಡ ಇವ್ರು ಏನು ಮಾಡ್ತಾರೆ, ಸೆಕೆಂಡ್ ಟೈಮ್ ಹೋಗಿರ್ತಾರೆ. ಇವರು ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿ ಹೋಗಿರೋವಂಥದ್ದು. ಆಮೇಲೆ ಇವನ್ ಅಲ್ಲಿ ಹೋದಾದ್ಮೇಲೂ ಕೂಡ ಆ ಮಾತು ಪದ ಬಳಕೆ ಬರುತ್ತೆ, ಜಾಸ್ತಿನೇ ಮಾತಾಡ್ತಾರೆ. ಹೋಗೇ ಬಾರ ಅನ್ನೋದು ಎಷ್ಟು ಮಟ್ಟಕ್ಕೆ ಓಕೆ ಆಯಿತು, ಒಂದ್ಸತಿ ಅವರು ಅಂದಾಗ ಇವರು ಹೋಗೇ ಬಾರ ಅನ್ನೋದು ಓಕೆ. ಅದನ್ನು ಜಾಸ್ತಿ ಪದೇ ಹೇಳಿದಾಗ ಒಬ್ರಿಗೆ ಸೊ ತುಂಬ ಹರ್ಟ್ ಆಗುತ್ತೆ. ಇನ್ನೊಂದು ಅವ್ರ ಏಜ್ ಕೂಡ ನನ್ನ ಏಜ್ ಏನೋ ಅವ್ರ ಏಜ್ ಏನೋ, ಬಟ್ ಇವ್ರಿಗೆ ಅಜ್ಜಿ ಅಂತ ಹೇಳೋದು, ಮುದುಕಿ ನೀನು ಅಂತ, ಹೊಡಿತೀನಿ ಅಂತ ಹೇಳೋದು. ಸೊ ಎಲ್ಲ ಏನಾಗುತ್ತೆ, ಯಾರಿಗಾರು ನೋಡಿ ಅವರು ಒನ್ ಆಫ್ ದಿ ಆರ್ಟಿಸ್ಟ್. ಅವ್ರು ಅಂದರೆ ಎಷ್ಟು ವರ್ಷಗಳಿಂದ ಶ್ರಮ ಇರುತ್ತೆ ಆ ಜಾಗಕ್ಕೆಲ್ಲ ಬರಬೇಕು, ಅಲ್ಲೆಲ್ಲ ಬರಬೇಕು ಅಂತ. ಇವರು ಅಷ್ಟೇ, ಇವರು ಶ್ರಮದಿಂದ ಬಂದಿರ್ತಾರೆ. ಅವ್ರ ಕ್ಯಾರೆಕ್ಟರ್ನ ಕೆಳಗಾಕಿ ಹೇಳಬಾರ್ದು. ನೀವು ಗೇಮಲ್ಲಿ ಆಡ್ತೀರಾ, ಸಖತ್ತಾಗಿ ಆಟ ಆಡಿ ತೋರಿಸಿ, ಮಾತಾಡ್ತೀರಾ ಬೇರೆ ರೀತಿ, ಒಂದು ಒಳ್ಳೆ ರೀತಿ ಮಾತಾಡಿದ್ರೆ ಸಖತ್ತಾಗಿರ್ಬೇಕು. ಏನ್ರಿ ಹಿಂಗೆ ಮಾತಾಡಿದ್ರು ಕೇಳೋಕ್ಕೆ ಇಷ್ಟ ಆಗುತ್ತೆ ಅಂತ. ಸೊ ಆ ರೀತಿ ಮಾತು ಕೇಳೋದಕ್ಕೆ ಎಲ್ಲಾನು ಇಷ್ಟಪಡ್ತಾರೆ. ಬಟ್ ಯಾವಾಗಲೂ ಅವರು ಬಾಡಿ ಲ್ಯಾಂಗ್ವೇಜ್ ಹಿಂಗೆ ಹಿಡ್ಕಡೆ ಹೊಡೆಯಕ್ಕೆ ಹೋಗ್ತಾರೆ. ಧ್ರುವಂತವ್ರಿಗೆಲ್ಲ ಹೊಡೆಯಕ್ಕೆ ಹೋದಾಗ ಸೊ ಇವನ್ನ ಕಿಚ್ಚ ಸಾಹೇಬರು ಕೂಡ ಕೇಳ್ತಾರೆ. ಧ್ರುವಂತವ್ರು ಎಲ್ಲ ಹೇಳ್ತಾರೆ, ಇವರು ಮಾತಾಡಿದ್ದು ವೇ ಆಗಿರ್ಬೋದು, ಹೊಡೆಯಕ್ಕೆ ಬರ್ತೀನಿ ಅಂತ ಹೇಳಿರ್ಬೋದು, ನಾನು ಹೊರಗಡೆ ಸಿಗ್ತೀನಿ, ಹೊಡಿತೀನಿ, ಮಾಡ್ತೀನಿ, ಗೇಟ್ ಆಚೆ ಬಂದರೆ ಬಿಡೋದಿಲ್ಲ, ಈ ಥರ ಎಲ್ಲ ಅಂದಾಗ ಏನಾಗುತ್ತೆ. ಸೊ ಎಂಥವ್ರಿಗಾದ್ರೂ ನಾನು ಏನೂ ಕಮ್ಮಿ ಇಲ್ಲ, ನಾನು ಬಿಡೋದಿಲ್ಲ, ನಾನು ಮಾಡ್ತೀನಿ, ನಾನು ಯಾವುದಕ್ಕೇನು ಕಮ್ಮಿ ಇದ್ದಾನೆ, ನಾನು ನುಗ್ತೀನಿ. ಸೊ ಇದೇನಾಗುತ್ತೆ, ಪರ್ಸ್ನಲಿ ಹೋಗ್ಬಿಡುತ್ತೆ, ಪರ್ಸ್ನಲಿ ಹೋಗ್ಬಾರ್ದು. ಸೊ ಅಲ್ಲಿ ಗೇಮ್ ಏನಿದೆ, ಬಿಗ್ ಬಾಸ್ ಎಷ್ಟು ದಿವಸ ಇರುತ್ತೆ ಅಷ್ಟು ದಿವಸ ಖುಷಿಯಾಗಿ ಆಟ ಆಡಬೇಕು. ಕೋಪ ಬಂದೇ ಬರುತ್ತೆ ನೋಡಿ, ಆ ಥರ ಅಂದಾಗ ಏನಾಗುತ್ತೆ, ಮೆಂಟಲಿ ಟಾರ್ಚರ್ ಆಗುತ್ತೆ. ಒಂದು ನಿದ್ದೆನೇ ಬರೋದಿಲ್ಲ. ಏನಪ್ಪ ನನ್ನ ಬಗ್ಗೆ ಈತ ಹೆಂಗೆ ಅಂದ್ಬಿಟ್ನಲ್ಲ ಅನ್ನೋದು. ಅದು ನಿದ್ದೆನೂ ಮಾಡ್ಸೋಕ್ಕೂ ಬಿಡೋದಿಲ್ಲ, ಕೆಲಸ ಮಾಡ್ಸೋಕ್ಕೂ ಬಿಡೋದಿಲ್ಲ, ಆಮೇಲೆ ಅಲ್ಲಿ ಗೇಮು ಚೆನ್ನಾಗೂ ಆಡಕ್ ಬಿಡೋದಿಲ್ಲ. ಈ ಥರದ್ದೆಲ್ಲ ಡಿಸ್ಟರ್ಬೆನ್ಸ್ ತುಂಬ ಇದಾಗಿ. ಯಾಕೆಂದ್ರೆ ಇವರು ಬಿಗಿನಿಂಗ್ ಇಂದ ಬಂದಿರ್ತಾರೆ. ಇವ್ರಿಗೆ ಹೇಳ್ತಾರೆ, ಅಶ್ವಿನಿ ಅವ್ರಿಗೆ ಟಾಸ್ಕ್ ಬಗ್ಗೆ ನಾಲೆಜೇ ಇಲ್ಲ ಅಂತ ಉಸ್ತುವಾರಿಗೆ ಅವರು ಹೇಳ್ತಾರೆ. ಈಗ ಏನಾಗಿದೆ ನೋಡಿ, ಉಸ್ತುವಾರಿ ಮತ್ತೆ ರಜತ್ ಅವರು ಒಂದಾಗಿ ವರ್ಕ್ ಮಾಡ್ತಾರೆ. ಅದು ಎಲ್ಲ ಸಾಹೇಬ್ರನ್ನ ಹೇಳ್ತಾರೆ, ನಿಮ್ಮನ್ನ ಒಂದಾಗಿ ಕಳ್ಸಿರೋ ಬಿಗ್ ಬಾಸು, ನಿಮ್ಮನ್ನು ಇಂಡಿವಿಜುವಲ್ ಆಗಿ ಕಲಿಸಿದ್ದೀವಿ, ಇಂಡಿವಿಜುವಲ್ ಆಗಿ ನೀವು ಆಟ ಆಡಬೇಕು ಅಂತ ನಾನು ನಿಮ್ಮನ್ನು ಕಲಿಸ್ಕೊಟ್ಟಿದ್ದು. ಬಟ್ ನೀವು ಅಲ್ಲಿ ಒಂದಾಗಿ ಆಡ್ತಿದ್ದೀವಿ ಅನ್ನೋ ಬಿಗ್ ಬಾಸೇ ಕಲಿಸೋ ರೀತಿ ಆಡ್ತಿದ್ದೀರಲ್ಲ, ಏನಕ್ಕೆ? ಹಾಗಾದ್ರೆ ನೀವು ಬಿಗ್ ಬಾಸ್ಗೆ ಯಾವುದೋ ಅವಶ್ಯಕತೆ ಇಲ್ಲ, ನಿಮ್ಮನ್ನು ಇಬ್ಬರನ್ನ ಕಳಿಸಿ ನಿಮ್ಮನ್ನು ಮೆರೆಸೋವಂಥದ್ದಿಲ್ಲ ಅಂತ ಸ್ಪಷ್ಟವಾಗಿ ನಮ್ಮ ಕಿಚ್ಚ ಸಾಹೇಬ್ರು ಹೇಳ್ತಾರೆ. ಕರೆಕ್ಟ್, ಅವ್ರು ಹೇಳಿದ್ದು ಕರೆಕ್ಟ್. ಯಾಕೆಂದ್ರೆ ಹಂಗೆ ಕಾಣ್ತಿತ್ತು. ಪ್ರತಿಯೊಂದು ಉಸ್ತುವಾರಿ ಪ್ರತಿಯೊಂದು ಇವ್ರ ಹತ್ರ ಬಂದು ಕೇಳೋದಾಗಿರ್ಬೋದು, ಏನಾದರೂ ನಾನು ನೆಕ್ಸ್ಟ್ ಏನು ಮಾಡೋಣ, ನೆಕ್ಸ್ಟ್ ಈ ಥರದ್ದೆಲ್ಲ ಮಾಡ್ಬೋದಾ, ಇವಾಗ ಉಸ್ತುವಾರಿ ಅಂದಮೇಲೆ ಅವರೇ ತಗೊಳ್ಳಿ. ಕ್ಯಾಪ್ಟನ್ ಅಂದಮೇಲೆ ಓನ್ ಡಿಸಿಷನ್ ಇಲ್ಲ ಅಲ್ಲಿ. ನನ್ನನ್ನು ಒಬ್ಬರನ್ನ ಓನ್ ಡಿಸಿಷನ್ ತಗೊಳ್ಳೋ ಕೆಪಾಸಿಟಿ ಇಲ್ಲ ಅಂದಮೇಲೆ ಕ್ಯಾಪ್ಟನ್ ಅದಕ್ಕೆ ಲಾಯಕ್ಕೆ ಇಲ್ಲ, ಅವರು ಆ ಜಾಗಕ್ಕೆ ಬರೋಕ್ಕೆ ಲಾಯಕ್ಕೆ ಇಲ್ಲ. ಆಮೇಲೆ ಈ ಒಂದು ಅವ್ರು ಎಷ್ಟೇ ಕಿರ್ಚಾಡಿದ್ರು ಅರ್ಚಾಡಿದ್ರು ನೋಡಿ, ಇವ್ರ ಕ್ಯಾಪ್ಟನ್ಶಿಪ್ಪಲ್ಲಿ ಇಷ್ಟೆಲ್ಲ ಗಲಾಟೆ ಗೊಂದಲ ಆಗ್ತಿದೆ. ಒಂದು ದಿನ ಆದರೂ ಇವರು ಚೈತ್ರ ಅವರು ರಜತ್ ಅವ್ರಿಗೆ ಒಂದು ಮಾತು ಹೇಳಿದ್ರ, ಇಲ್ಲ ನಿಮ್ಮ ಬಾಯಿ ಈ ಥರ ಎಲ್ಲ ಮಾತಾಡೋಕೆ ಹೋಗ್ಬಾರ್ದು, ನೀನು ಯಾಕೆ ಇಷ್ಟೊಂದು ಓವರಾಗಿ ರಿಯಾಕ್ಟ್ ಮಾಡ್ತಾ ಇದೆಯಾ ಅಥವಾ ಯಾಕೆ ಇಷ್ಟೊಂದು ಟ್ರಿಗರ್ ಆಗ್ತಾ ಇದೆಯಾ ಅಂತ ಎಲ್ಲೂ ಅವರು ಮಾತಾಡಿಲ್ಲ. ಎಲ್ಲ ಒಂದೆರಡು ಸತಿ ಹೇಳಿದ್ದಾರೆ ಅಷ್ಟೇ. ಆದರೂ ಕೂಡ ಕ್ಯಾಪ್ಟನ್ ಹೇಳಿದ ಮಾತುಗೂ ಇವರು ಬೆಲೆ ಕೊಡ್ತಿಲ್ಲ. ಯಾರೋ ರಜತ್ ಅವ್ರು ಹೇಳಿದ್ದೇ ಮಾತು, ಅವ್ರು ಹೇಳಿದ್ದೇ ತತ್ವ ಅನ್ನೋ ರೀತಿ ಆಡ್ತಿದ್ದಾರೆ. ಅದು ಎಲ್ಲರಿಗೂ ಅಷ್ಟೇ, ಮನೆಯವ್ರಿಗೂ ಪ್ರತಿಯೊಬ್ಬರಿಗೂ ಅದು ಸರಿ ಹೋಗ್ತಿಲ್ಲ. ಎಲ್ಲರೂ ಅಷ್ಟೇ. ಇವಾಗ ಸರ್ ಕೇಳಿದ್ರು, ಇವರ ಮಾತಲ್ಲಿ ಇವ್ರ ನಡುವೆ ಇಲ್ಲಿ ಏನಾದರೂ ಸ್ವಲ್ಪ ನಿಮ್ಗೆ ಯಾರಿಗೂ ಇಷ್ಟ ಆಯ್ತಾ ಅಂತ ಕೇಳಿದಾಗ, ಇವನ್ ಯಾರು ಕೂಡ 13 ಜನ ಯಾರಿದ್ರು ಅವರು ಕೂಡ ಯಾರು ಕೈ ಎತ್ತಿಲ್ಲ, ಯಾರಿಗೂ ಫೇರ್ ಇವ್ರು ಚೆನ್ನಾಗಿ ಆಡ್ತಿದ್ರು ಅಂತ ಯಾರು ಹೇಳಿಲ್ಲ. ಉಸ್ತುವಾರಿ ಏನೇ ನೋಡಿ, ಅವ್ರ ಗೇಮ್ ಅಂತ ಎಲ್ಲ ಚೆನ್ನಾಗಿ ಆಡಿಸಿದ್ರು. ಗೇಮ್ ಅಂತ ಆಡಿಸಿದಾಗ ರಜತ್ ಅವರು ಕಂಪ್ಲೇಂಟ್ ಮಾಡ್ತಾರೆ. ಸೊ ನನಗೆ ನೀವು 3 ಸತಿ ನೀವು ಅಲ್ಲಿ ನಿಲ್ಲಿಸ್ತೀರಾ, 3 ಸತಿ ನೀವು 10 ಕೌಂಟ್ನ ಮಾಡಕ್ಕೆ ಹೋಗ್ಬೇಕಾದ್ರೆ ಅದು ಇದನ್ನು ತೊಗೊಳ್ತೀರಾ. ಸೊ ಬೇರೆಯವ್ರಿಗೆಲ್ಲ ತೊಗೊಳ್ಳೋದೇ ಇಲ್ಲ, ಪಟ ಅಂತ ಎಣಿಸ್ತೀರಾ ಇದು ಮಾಡ್ತೀರಾ. ಅವರು ಫೇವರ್ ಆಗಿ ರಜತ್ ಅವ್ರ ಪರವಾಗಿನೇ ಆಡಿದ್ರು. ಅದು ಆಡಬಾರ್ದು ನೋಡಿ. ಕ್ಯಾಪ್ಟನ್ ಅಂತಂದ್ರೆ, ಒಬ್ಬ ಅಂಪೈರ್ ಅಂತಂದ್ರೆ ಔಟ್ ಅಂದ್ರೆ ಅದೇ ಕೊಡಬೇಕು. ಸೊ ಅದನ್ನ ಈ ಥರ ಎಲ್ಲ ಅವ್ರ ಫೇವರ್ ಆಗಿ ಆಡೋದು, ಈ ಥರ ಮಾಡೋದು, ಅದು ನಮ್ಗೆಲ್ಲರಿಗೂ ಕಾಣಿಸ್ತಿತ್ತು. ಏನಪ್ಪ ಇಷ್ಟೊಂದು ಫೇವರ್ ಮಾಡ್ತಿದ್ದಾರೆ, ಇಷ್ಟೊಂದು ಫೇವರ್ ಮಾಡೋ ಅವಶ್ಯಕತೆ ಏನಿದೆ? ಅವ್ರಿಗೆ ಗೆದ್ಬಿಡ್ತಾರ? ಅವ್ರಿಗೆ ಗೆದ್ಬಿಟ್ರೆ ಇವ್ರಿಗೆ ನಾನು ಗೆದ್ಬಿಟ್ಟೆ ತಗೊಳಪ್ಪ ನನ್ನೊಂದು ಪಾಲು ಅಂತ ಕೊಟ್ಬಿಡ್ತಾರ? ಖಂಡಿತ ಅವೆಲ್ಲ ಆಗೋದಿಲ್ಲ. ಅಷ್ಟೊಂದು ಫೇವರಿಸಮ್ ಮಾಡಕ್ಕೆ ಹೋಗ್ಬಾರ್ದಾಗಿತ್ತು. ಚೈತ್ರ ಅವ್ರಿಗೂ ತುಂಬ ಸರ್ ಉಸ್ತುವಾರಾಗಿ ನೀವು ಎಷ್ಟು ಚೆನ್ನಾಗಿ ಮಾಡಿದೀವಿ ಇಲ್ಲ ಅಂತ ಅದನ್ನು ಕೇಳಿದ್ರು. ಅದು ಕೂಡ ಎಲ್ಲ ಮನೆಯವರು ಕೂಡ ಎಲ್ಲರೂ ಅಷ್ಟೇ ಅವ್ರ ಬಗ್ಗೆನೂ ತುಂಬ ಕಂಪ್ಲೇಂಟ್ ಹೇಳಿದ್ರು. ಇವನ್ ಸೂರಜ್ ಕೂಡ ನಾನು ಹೇಳ್ದಾಗೆ
ಇಲ್ಲ ಅಂದಿದ್ರೆ ಖಂಡಿತ ನೋಡಿ ಸೂರಜ್ ಅವ್ರದ್ದು ಬರೀ 4 ಪಾಯಿಂಟ್ಸ್ ಹೆಚ್ಚು ಕಮ್ಮಿ ಇತ್ತು, 3-4 ಪಾಯಿಂಟ್ ಹೆಚ್ಚು ಕಮ್ಮಿ ಇತ್ತು. ಅವ್ರನ್ನ ಕರೆಕ್ಟಾಗಿ ಬಿಟ್ಬಿಟ್ಟಿದ್ದಾರೆ. ಸೊ ಅವರು ಒಂದು 30 ಪಾಯಿಂಟ್ ಮೇಲೆ ಹೋಗಿರೋದು. ಮೋಸ್ಟ್ಲಿ ಸೂರಜ್ ಕ್ಯಾಪ್ಟನ್ ಆಗೋ ಚಾನ್ಸಸ್ ತುಂಬ ಇತ್ತು ಆ ವಿಚಾರದಲ್ಲಿ ಹೇಳಬೇಕು ಅಂತಂದ್ರೆ. ಬಟ್ ಅಲ್ಲೂ ಕೂಡ ಅವರು ಉಸ್ತುವಾರಿಯಾಗಿ ಕೆಲಸನ ಕರೆಕ್ಟಾಗಿ ಮಾಡಿಲ್ಲ, ಕ್ಯಾಪ್ಟನ್ ಆಗು ಕರೆಕ್ಟಾಗೂ ಅಲ್ಲಿ ದಬಾಯಿಸಿಲ್ಲ. ಅಂದರೆ ಯಾರಿಗೆ ಕ್ವಶನ್ ಮಾಡಿಲ್ಲ, ಯಾರೇ ತಪ್ಪು ಮಾಡಿದ್ರು ಕೂಡ ಕ್ವಶನ್ ಮಾಡಬೇಕು. ತಪ್ಪು ಪದೇ ಪದೇ ಮಾಡಿದ್ರು ಕೂಡ ಅಲ್ಲಿ ಬಿಗ್ ಬಾಸ್ ಗಮನಕ್ಕೂ ತರಲಿಲ್ಲ ಅವರು. ನೋಡಿ ಈ ಥರ ಇವಾಗ ಓಕೆ ನನಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಸೊ ಅವ್ರು ನನ್ನ ಮಾತು ಕೇಳೋದಿಲ್ಲ. ಬಿಗ್ ಬಾಸ್ ನಿಮಗೆ ಗಮನಕ್ಕೆ ತರ್ತಾ ಇದ್ದೀನಿ ನಾನು, ಇವರು ಪದೇ ಪದೇ ಈ ರೀತಿ ವರ್ಡ್ಸ್ನ ಯೂಸ್ ಮಾಡ್ತಿದ್ದಾರೆ ಅಥವಾ ಪದೇ ಪದೇ ಈ ಥರ ಗೊಂದಲಗಳು ಜಾಸ್ತಿ ಆಗ್ತಿದೆ. ಸೊ ನೀವೇ ಏನಾರು ಹೇಳಿ ನನಗೆ, ನೀವು ನನಗೆ ಹೇಳಿ, ನೀವೇನು ಹೇಳ್ತೀರೋ ಅದು ನಾನು ಆ್ಯಕ್ಷನ್ ತೊಗೊಳ್ತೀನಿ. ಸೊ ನಾನು ಇಲ್ಲಿ ಏನು ಹೇಳಿದ್ರು ವರ್ಕೌಟ್ ಆಗ್ತಿಲ್ಲ, ನಾನು ಹೇಳಿದ್ರು ನನ್ನ ಮಾತಿಗೆ ಇಲ್ಲಿ ಬೆಲೆ ಇಲ್ಲ. ಸೊ ಕ್ಯಾಪ್ಟನ್ ಅನ್ನೋ ಪದಕೆಯಲ್ಲಿ ಆ ಸ್ಥಾನಕ್ಕೆ ಬೆಲೆ ಇಲ್ಲ ಅನ್ನೋದನ್ನ ಇವರು ಜಸ್ಟ್ ಒಂದು ಮಾತು ಬಿಗ್ ಬಾಸ್ ಅವ್ರಿಗೆ ಹೇಳಿದಿದ್ರೆ ಅದು ಬೇರೆ ಲೆಕ್ಕಾಚಾರನ ಆಗಿರೋದು. ಆಮೇಲೆ ಇನ್ನೊಂದು ನೀವು ಗಮನಿಸ್ಬೇಕಲ್ಲಿ, ಅಶ್ವಿನಿ ಮತ್ತೆ ಅವರು ಗಿಲ್ಲಿ ಅವ್ರೇನು ಆಡ್ತಾರೆ, ಅವರಿಬ್ಬರು ಟಾಸ್ಕ್ ಏನು ಕೊಟ್ಟಿರ್ತಾರೆ, ಬಿಗ್ ಬಾಸ್ ಕೂಡ ಚೆನ್ನಾಗಿ ಆಡಿದಾರೆ ಅಂತ ಹೇಳ್ತಾರೆ. ಆಮೇಲೆ ಕಿಚ್ಚ ಸಾಹೇಬ್ರು ವೆಲ್ ಡನ್ ಅಂತ ಹೇಳ್ತಾರೆ. ಅಂದರೆ ಅದು ಚಪ್ಪಳೆ ಕೊಟ್ಟಿರೋ ರೇಂಜಲ್ಲೇ ಇರ್ತದೆ, ನೀವು ತುಂಬ ಚೆನ್ನಾಗಿ ಆಡಿದ್ರೆ ವೆಲ್ ಡನ್ ಅಂತ ಹೇಳ್ತಾರೆ. ಸೊ ನನ್ಗೆ ಗೊತ್ತಿರೋ ಇಬ್ಬರಿಗೂ ಚಪ್ಪಾಳೆ ಸಿಕ್ಕಿದೆ ಅನ್ನೋ ರೀತಿ ನನಗೆಲ್ಲ ಅನಿಸ್ತು ಅಂತ ಹಿಂಟ್ ಥರ ನನಗೆ ಅನಿಸ್ತು. ಯಾಕೆಂದ್ರೆ ತುಂಬ ಚೆನ್ನಾಗಿ ಆಡಿದ್ರು. ಅದರಲ್ಲಿ ಇನ್ನೊಂದು ಮಾತು ಹೇಳಿದ್ರು ಅವರು, ಚಪ್ಪಾಳೆ ಕೊಡೋಕ್ಕೆ ಈ ಸ್ವಲ್ಪ ಜಸ್ಟ್ ಮಿಸ್ ಯಾವ ಥರ ಆಯಿತು ಅಂತಂದ್ರೆ ಅವ್ರು ಹತ್ತಿದ್ದು ಯಾರ ಮುಖಾಂತರ ಅಂದರೆ ಸ್ಪಂದನ ಅವರಿಂದ ಅಂತ ಹತ್ತಿದ್ದು ಅಂತ ಅಲ್ಲಿ ಬಂತು. ನೋಡಿ ಈಗ ಎಷ್ಟೇ ರೇಗಿಸಿದ್ರು ಕೂಡ ಅಲ್ಲಿಲ್ಲ, ಯಾರೋ ಕಾವ್ಯ ಅವರು ಗಿಲ್ಲಿ ಮುಂದೆ ಹಳ್ಳಕ್ಕೆ ಹೋಗಲಿಲ್ಲ. ಬಟ್ ಸ್ಪಂದನ ಕೇಳಿದಾಗ ಸ್ವಲ್ಪ ಮನ್ಸು ಬಿಚ್ಚಿ ಅವ್ರೇನೋ ಮಾತಾಡಬೇಕಾದ್ರೆ ತುಂಬ ಹರ್ಟ್ ಆಗಿ ಯಾರ ಫ್ರೆಂಡ್ ಹತ್ರ ಮಾತಾಡಬೇಕಾದ್ರೆ ಎಮೋಷನ್ ಆಗೇ ಆಗುತ್ತದೆ. ಸೊ ಅಲ್ಲಿ ಎಮೋಷನಲ್ಲಿ ಅವ್ರು ಹತ್ಬಿಟ್ರು, ಅಲ್ಲಿ ಟಾಸ್ಕ್ ವಿನ್ ಆಯಿತು. ಇಲ್ಲ ಅಂದಿದ್ರೆ ಖಂಡಿತ ಸ್ಪಂದನ ಮಾತಾಡ್ಸಿಲ್ಲ ಅಂದಿದ್ರೆ ಖಂಡಿತ ಆ ಟಾಸ್ಕ್ನ ತುಂಬ ಟಫ್ ಆಗಿರ್ತಿತ್ತು ಆ ವಿಚಾರ ಹೇಳ್ಬೇಕು ಅಂತಂದರೆ. ಸೊ ಇದು ನಡ್ಕೊಂಡು ಹೋಗ್ತಿದೆ ಈ ಒಂದು ವಿಚಾರವಾಗಿ. ಎಸ್, ಇನ್ನು ರಘುವೀರ್, ಈಗ ರಜತ್ ಅಂತ ಬಂದರೆ ಲಾಸ್ಟ್ ಸೀಸನಲ್ಲೂ ಅವ್ರು ಇದೇ ಥರ ಮಾಡಿದ್ರು. ಅಂದರೆ ಗೋಲ್ಡ್ ಸುರೇಶ್ ಅವರಿಗೆ ಬಂದಾಗ ಯಾವುದೊಂದು ಟಾಸ್ಕಲ್ಲಿ ಆ ಸೆಡೆ ನನ್ನ ಮಗನೆ, ವೇಸ್ಟ್ ನನ್ನ ಮಗನೆ ಅಂತೆಲ್ಲ ಬೈದಿದ್ರು. ಅದಾದಮೇಲೆ ದೊಡ್ಡ ಕ್ಲಾಸೇ ತಗೊಂಡಿದ್ರು ಸುದೀಪ್ ಸರ್. ಮತ್ತೆ ಈ ಸೀಸನಲ್ಲೂ ಧ್ರುವಂತ್ ಅವ್ರಿಗೆ ಅದೇ ಥರ ವೇಸ್ಟ್ ನನ್ನ ಮಗನೆ ಅದೇ ಇದು ಹೇಳ್ತಾರೆ. ಇನ್ನೊಂದು ಕಡೆ ನೋಡಿದ್ರೆ ಚೈತ್ರ ಅವರು ಲಾಸ್ಟ್ ಸೀಸನಲ್ಲಿ ಉಸ್ತುವಾರಿಯಾಗಿ ತಪ್ಪುಗಳನ್ನ ಮಾಡ್ಕೊಳ್ತಾನೆ ಬಂದರು, ಸರ್ ಹತ್ರ ಬೈಸ್ಕೊಳ್ತಾನೆ ಬಂದರು, ಮತ್ತೆ ಅದೇ ರಿಪೀಟ್. ಸೊ ಇವರು ಮತ್ತೆ ಇನ್ನೊಂದು ಸೀಸನಿಗೆ ಬಂದರೂ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಜೊತೆಗೆ ರಜತ್ ಅವ್ರಿಗೆ ಎಲ್ಲೋ ಒಂದು ಕಡೆ ನಾನು ಆ ರೀತಿ ಸೌಂಡ್ ಮಾಡಿದ್ರೆ ಮಾತ್ರ ನಾನು, ಯಾಕಂದ್ರೆ ಲಾಸ್ಟ್ ಸೀಸನ್ ಫಿನಾಲೆ ತನಕ ಹೋಗಿದ್ದೀನಿ, ಈ ಸಲ ನಾನು ಸೌಂಡ್ ಮಾಡಿದ್ರೆ ಫಿನಾಲೆ ತನಕ ಹೋಗ್ತೀನಿ ಅನ್ನುವಂಥ ಒಂದು ಭ್ರಮೆಯಲ್ಲಿ ಇದ್ದಾರೆ ಅನ್ಸುತ್ತಾ, ಹೇಗೆ? ಹೌದು, ಖಂಡಿತ ಅದೇ ರೀತಿ ಅದೇ ಒಂದು ಪ್ಯಾಟರ್ನ ಇಲ್ಲೂ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ರೀತಿ ಮಾಡ್ಕೊಂಡು ಬಂದ್ರೆ ಖಂಡಿತ ವಿನ್ ಆಗಲ್ಲ ಅಂತೀನಿ. ಯಾಕಂದ್ರೆ ಇದೇ ರೀತಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರಲಿ ಅಥವಾ ಕಳೆದ ಸೀಸನ್ ನಲ್ಲಿ ಸ್ಪರ್ಧಿಗಳೇನಿರ್ತಾರೆ ಅವರನ್ನ ಒಂದು ಸೀಸನ್ ಅಲ್ಲಿ ಕರ್ಕೊಂಡು ಬಂದಿದ್ರು. ಸೀಸನ್ 9ರಲ್ಲಿ ಹಿಂದಿನ ಸೀಸನ್ ಅಲ್ಲಿ ಅರುಣ್ ಸಾಗರ್ ಅವರು ರನ್ನರ್ ಅಪ್ ಆಗಿದ್ರು ಸೀಸನ್ 1. ಅವರನ್ನ ಇಲ್ಲಿ ತಗೊಂಡ್ ಬಂದ್ರೆ ಅವ್ರ ಆಟ ಅಷ್ಟು ದಿವಸ ನಡೀಲಿಲ್ಲ. ಯಾಕಂದ್ರೆ ಜನಗಳಿಗೆ ಹೊಸದ್ ಬೇಕಾಗಿರುತ್ತೆ, ಹೊಸದೇನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅಲ್ಲ, ಅಥವಾ ಮತ್ತೆ ಸಿಚುವೇಶನ್ ನಲ್ಲಿ ಯಾರು ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೊಂತಾರೆ ಆ ಒಂದು ವಿಷಯದಲ್ಲಿ. ಈಗ ಸೀಸನ್ 12ರಲ್ಲಿ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ ಗಳಿದಾರಲ್ಲ, ಅವರು ತುಂಬಾ ಮುಂದಿದ್ದಾರೆ ಚೈತ್ರ ಮತ್ತೆ ರಜತ್ ಅವ್ರಿಗಿಂತ. ಇಲ್ಲಿ ಹೇಳಕ್ ಬಂದ್ರೆ ಗಿಲ್ಲಿ ಅವರಂತೂ ಈ ಸೀಸನ್ ನೋಡ್ದೇನೆ, ಈಗ ಸೀಸನ್ ಅರ್ಧದಲ್ಲೇ ಕೆಲವೊಂದಿಷ್ಟು ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಗಿಲ್ಲಿ ವಿನ್ನರ್ ಅಂತ. ಹೇಳಕ್ ಬರಲ್ಲ, ಈಗ ಮತ್ತೊಂದು 25-30 ದಿನ ಇರ್ಬೋದು, ಅಲ್ಲೂ ಸಿಚುವೇಶನ್ ಚೇಂಜ್ ಆಗ್ಬೋದು. ಗಿಲ್ಲಿ ಅವರು ನಂಬರ್ 1 ಪೊಸಿಷನ್ ಅಲ್ಲಿ ಇದ್ದಾರೆ, ಆದ್ರೆ ಕೆಲವೊಂದಿಷ್ಟು ಸನ್ನಿವೇಶಗಳಿಂದ ಅಪ್ ಅಂಡ್ ಡೌನ್ ಆಗ್ಬೋದು. ಆದ್ರೆ ಅಷ್ಟು ದೊಡ್ಡ ಮಟ್ಟಿಗೆ ಆಗೋದಿಲ್ಲ ಅನ್ಕೊಂತೀನಿ, ಯಾಕಂದ್ರೆ ಅಷ್ಟು ಕ್ರೇಜ್ ಇದೆ. ಅದೇ ರೀತಿ ಅಶ್ವಿನಿ ಅವರು ಈ ಹಿಂದಿನ ವಾರಗಳಲ್ಲಿ ಅವ್ರು ಏನಂತಂದ್ರೆ ಕಡಿಮೆ ಓಟ್ ತಗೊಂಡು ಬಚಾವ್ ಆಗ್ತಾ ಇದ್ರು. ಮತ್ತೆ ಅವರು ಕೆಲವೊಂದಿಷ್ಟು ನೆಗೆಟಿವ್ ಆಗಿ ಫುಲ್ ಅವ್ರ ಹೊರಗಡೆ ಜನಗಳು ನೆಗೆಟಿವ್ ಆಗೇ ತಿಳ್ಕೊಂಡ್ಬಿಟ್ಟಿದ್ರು, ಆದ್ರೆ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿದೆ. ಇನ್ನು ರಕ್ಷಿತ್ ಅವರಂತೂ ಅವ್ರ ಫ್ಯಾನ್ ಫಾಲೋವರ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಥವಾ ಒಂದು ಫೀಮೇಲ್ ಕಂಟೆಸ್ಟೆಂಟ್ ವಿನ್ ಆಗ್ಬೋದು ಅನ್ನೋದಂತೂ ಅವ್ರ ರಕ್ಷಿತ್ ಅವ್ರದಂತೂ ತುಂಬಾ ಒಂದು ಹೋಪ್ ಇತ್ತು. ಆದರೆ ಸಣ್ಣ ಪುಟ್ಟ ಮಿಸ್ಟೇಕ್ಸಿಂದ ಸ್ವಲ್ಪ ಅವ್ರದ್ದು ಈಗ ಅವ್ರ ಆಟದಲ್ಲೂ ಒಂದು ಸ್ವಲ್ಪ ಅಡೆತಡೆಗಳು ಬಂದಿದೆ ಅವರೇ ಆ ಒಂದು ಆಟದಿಂದ. ಆದರೆ ಈ ಒಂದು ತಿಂಗಳ ಆಟದಲ್ಲಿ ಅವರು ಚೆನ್ನಾಗಿ ಆಟ ಆಡಿ ಮುಂದೆ ಬರ್ಬೋದು, ಚಾನ್ಸಸ್ಸು ಇದೆ. ಅದೇ ರೀತಿ ರಘು ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದರು, ಚೆನ್ನಾಗಿರೋ ಆಟನೇ ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರುಗಳ ಮಧ್ಯೆ ರಜತ್ ಅವ್ರದ್ದು ಮತ್ತು ಚೈತ್ರ ಅವ್ರ ಆಟ ನನಗೆ ನಡೆಯೋದಿಲ್ಲ ಅಂತೀನಿ. ಯಾಕಂದರೆ ಅವರು ಇವರಿಗೊಂದು ಅವಕಾಶ ಇತ್ತು, ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದು ಹೊರಗಿನಿಂದ ಈ ಸೀಸನ್ ನೋಡ್ಕೊಂಡು ಬಂದಿರೋರಿಗೆ ಒಂದು ಐಡಿಯಾ ಇರುತ್ತೆ ಯಾವ ರೀತಿ ಆಡ್ಬೋದು
ಆಡ್ಬೋದು ಅಂತ. ಆ ರೀತಿ ಆಟನೂ ಅವ್ರ ಹತ್ರ ಆಡಕ್ಕಾಗೇ ಇಲ್ಲ. ಯಾಕಂದ್ರೆ ಈ ಒಂದು ವಾರದಲ್ಲಿ ಅವರು ಕಳಪೆ ಮಟ್ಟದ ಉಸ್ತುವಾರಿಗಳನ್ನ ನೋಡಿದ್ವಿ. ಮತ್ತೆ ಈ ರೀತಿ ಕಳಪೆ ಮಟ್ಟದ ಮಾತುಗಳ ಯೂಸ್ ಮಾಡೋದಾಗಿರ್ಬೋದು, ಒಬ್ಬರನ್ನ ಟಾರ್ಗೆಟ್ ಮಾಡೋದು. ಒಬ್ಬರಿಗೆ ಟಾರ್ಗೆಟ್ ಬರೀ ವೈಲ್ಡ್ ಕಾರ್ಡ್ ಅಲ್ಲ, ಒಂದ್ ಸೀಸನ್ ಅಲ್ಲಿ ಫುಲ್ ಆಡಿರೋರು, ಹಳೆ ಸೀಸನ್ ಅಲ್ಲಿ ಆಲ್ಮೋಸ್ಟ್ ಲಾಸ್ಟ್ ತನಕ ಇದ್ರು ಇಬ್ರು ಕೂಡ. ಹೌದು, ಆ ರೀತಿ ನೋಡಿ ಎಕ್ಸ್ಪೀರಿಯನ್ಸ್ ಪರ್ಸನ್ ಅಂತ ಬಂದಾಗ ಅವರು ನಮಗಿಂತ ಎಕ್ಸ್ಪೀರಿಯನ್ಸ್ ಆ ಜಾಗದಲ್ಲಿ. ಸೊ ಅಲ್ಲಿ ನಾವು ಎಕ್ಸ್ಪೀರಿಯನ್ಸ್ಗೆ ನಾವು ಒಂದು ಬೆಲೆ ಕೊಡೋ ಥರ ಇರಬೇಕು. ನೀವು ಜೂನಿಯರ್ಗೆ ಬೆಲೆ ಕೊಡಿ, ಸೀನಿಯರ್ಗೆ ಬೆಲೆ ಸಿಗುತ್ತೆ. ಇವರಲ್ಲಿ ಏನು ಮಾಡ್ತಿದ್ದಾರೆ, ನಾನು ನಿನಗಿಂತ ದೊಡ್ಡವನು, ನಾನು ನಿನಗಿಂತ ಹಂಗೆ ಹಿಂಗೆ ಹಂಗಲ್ಲ. ಒನ್ ಆಫ್ ದ ಎಕ್ಸ್ಪೀರಿಯನ್ಸ್ ಏನು ಹೇಳಬೇಕು, ನೋಡಪ್ಪ ಹಿಂಗಿರುತ್ತೆ, ಹಿಂಗೆ ಮಾಡೋಣ, ಗೈಡ್ಲೈನ್ಸ್ ಹೇಳಬೇಕು. ಅವಾಗ ಇಷ್ಟ ಆಗ್ತಾರೆ. ನನ್ನ ಎಕ್ಸ್ಪೀರಿಯನ್ಸ್ ನನಗೆ ಹೇಳಿರಪ್ಪ, ಓಕೆ ಅವ್ರು ಹೇಳೋದು ನಾನು ಒಂದು ಪಾಯಿಂಟ್ ತೊಗೊಳ್ತೀನಿ, ನಾನು ಅವ್ರು ಚೆನ್ನಾಗಿ ಹೇಳಿದ್ರು, ನೀವು ಕೆಲವೊಂದಲ್ಲಿ ಹಿಂಟ್ ಕೊಟ್ಟರು, ಕೆಲವೊಂದೆಲ್ಲ ಚೆನ್ನಾಗಿ ಆಡಬೇಕು ಅಂತ ಹೇಳಿದ್ರು. ಹಂಗಲ್ಲ, ಇಲ್ಲಿ ಇವರು ಅವ್ರು ಎಗೇನಿಸ್ಟಾಗೆ ಹೋಗ್ತಾರೆ, ಎಗೇನಿಸ್ಟಾಗೆ ಮಾತುಗಳೆಲ್ಲ ಬರೋದು. ಎಲ್ಲಿ ಸಿಗುತ್ತೆ ಬೆಲೆ? ಇವಾಗೊಬ್ಬ ನಾವು ಸೀನಿಯರ್ ಅಂತಂದಮೇಲೆ ಸೀನಿಯರ್ ರೀತಿ ನಡ್ಕೊಳ್ಬೇಕು. ಅವರು ಆ ರೀತಿ ಎಲ್ಲೂ ನಡ್ಕೊಳ್ಳಿಲ್ಲ. ಜೂನಿಯರ್ಗಳ ಹತ್ರ ಹೆಂಗೆ ಮಾತಾಡಬೇಕು ಅನ್ನೋದನ್ನು ಅವರು ಮಾತು ಕಲೀಲಿಲ್ಲ, ಮಾತಾಡಲೂ ಇಲ್ಲ ಅವರು. ಅದನ್ನು ಏನಾಗುತ್ತೆ, ಇದು ಎಗನಿಸ್ಟ್ ಆಗ್ತಾರೆ, ಫುಲ್ ಎಗನಿಸ್ಟ್. ಮನೆಯವರು ಫುಲ್ ಎಗನಿಸ್ಟ್ ಆಗಿ ಅವ್ರ ಬಗ್ಗೆ ಏನೋ ಮಾತುಕತೆಯಲ್ಲಿ ಮಾತಾಡ್ತಾರೆ. ಇದು ತುಂಬ ಏನಂತಂದರೆ ನೋಡೋಕ್ಕೆ ಒಂಥರ ಅಸಹ್ಯ ಆಗ್ಬಾರ್ದು. ಮನೇಲಿ ಏನಂದ್ರೆ ಈ ಫ್ಯಾಮಿಲಿ ನೋಡ್ತಿರ್ತಾರಲ್ವಾ, ಏನು ಇಷ್ಟೊಂದು ಗಲಾಟೆ ತಿರುಗಿಸಯ್ಯ, ಚಾನಲ್ ಚೇಂಜ್ ಮಾಡಬೇಡ ಅನ್ನೋ ರೀತಿ ಹೇಳ್ತಿರ್ತಾರೆ. ಈ ಒಂದು ವಿಚಾರವಾಗಿ ಹೇಳ್ಬೇಕಂತ. ಅಂದ್ರೆ ಇಷ್ಟು ದಿನ ಬರೀ ಹುಡ್ಗಿರ್ದು ಜಗಳದ ವಾಯ್ಸ್ ಕೇಳಿಸ್ತಾ ಇತ್ತು, ಈ ವೀಕ್ ಫುಲ್ ಹುಡುಗರ್ದು ಜಗಳದ ವಾಯ್ಸ್ ಕೇಳಿಸ್ತಾ ಇದೆ. ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಮೇಡಮ್, ಅವರು ಅಶ್ವಿನಿ ಮತ್ತೆ ಧ್ರುವಂತ್ ಇವರಿಬ್ಬರೇ ಅವ್ರಿಗೆ ಟಾರ್ಗೆಟ್ ಆಗಿದ್ದಾರೆ. ಇವರಿಬ್ಬರಿಗೆ ಟಾರ್ಗೆಟ್ ಆಗಿರೋದು ಅವರಿಗೆ ಹೆಲ್ಪ್ ಆಗ್ತಿದೆ ಅದು. ಈಗ ಧ್ರುವಂತ್ ಅವರಿಗೆ ಮತ್ತೆ ಅಶ್ವಿನಿ ಅವರಿಗೆ. ಧ್ರುವಂತ್ ಅವ್ರ ಆಟನೂ ನಮ್ಗೆಲ್ಲೋ ಇಷ್ಟನೇ ಆಗ್ತಾ ಇರಲಿಲ್ಲ, ಇವ್ರು ಏನ್ ಮಾತಾಡ್ತಾರೆ ಅಂತ. ಆದ್ರೆ ಈ ಒಂದು ಸಿಚುವೇಶನ್ ಅಲ್ಲಿ, ಈ ಒಂದು ನಿನ್ನೆ ಎಪಿಸೋಡ್ ತನಕ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಧ್ರುವಂತ್ ಅವರು ಏನೇ ಇರ್ಲಿ ನೇರವಾಗಿ ಮಾತಾಡ್ತಾರೆ, ಯಾವ್ದು ಮನ್ಸಲ್ಲಿ ಇಟ್ಕೊಂಡಿರಲ್ಲ, ಹಿಂದೆಯಿಂದ ಮಾತಾಡ್ತಾರೆ, ಹೌದು ಒಪ್ಕೊಳ್ಳೋಣ. ಆದ್ರೆ ಅದನ್ನ ಅವರು ಸಹಿತ ಯಾರ ಹಿಂದೆ ಮಾತಾಡಿರ್ತಾರಲ್ಲ ಅದವ್ರ ಮುಂದೆನೂ ಹೇಳೇ ಬಿಡ್ತಾರೆ. ಅದು ಹೊರಗೆ ಬಂದೇ ಬರುತ್ತೆ. ಯಾವುದೇ ವಿಷಯನ ಅವರು, ಮತ್ತೊಂದು ವಿಷಯ ನಾನು ಮೆಚ್ಚಲೇಬೇಕಾಗಿರುತ್ತೆ, ಅವರು ಯಾವುದೇ ಎಪಿಸೋಡ್ಗಳನ್ನ ನೋಡದೆ ಬಂದೇ ಆಟ ಆಡ್ತಾ ಇದಾರೆ ಅಂತ ಇದಾರೆ. ನಮಗೂ ಅದು ಗೊತ್ತಾಗ್ತಿದೆ ಯಾವ ರೀತಿ ಅವರು ಯಾವುದೇ ತರ ಆ ತರ ಗಿಮಿಕ್ ಮಾಡ್ತಾ ಇಲ್ಲ. ಇಲ್ಲಿ ಅದನ್ನ ರಜತ್ ಮತ್ತೆ ಚೈತ್ರ ಅವರು ಒಂದ್ ಸ್ವಲ್ಪ ಏನ ಅಂದ್ರೆ ಅವರಿಗೆ ತಾವೇ ಎಲ್ಲ ತಿಳ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಬಂದು ಅವರು ಆಟ ಆಡ್ತಿದ್ದಾರೆ. ಅವರೇ ಮಾಡ್ತಾ ಇದಾರೆ. ಅದೇ ನಾಮಿನೇಷನ್ ವಿಚಾರದಲ್ಲೂ ಅದೇ ನಿನ್ನೆ ಸುದೀಪ್ ಸರ್ ಕ್ಲಾಸ್ ತಗೊಂಡ್ರು, ನಿಮ್ಮ ಹತ್ರ ಯಾಕೆ ಹೇಳ್ಬೇಕಿತ್ತು, ಅವ್ರು ನಾಮಿನೇಷನ್ ಚರ್ಚೆ ಮಾಡ್ಬೇಕಿರೋದು ನಾನು ಯಾವ ಆಂಗಲ್ ಅಲ್ಲಿ ಮಾಡ್ತೀನಿ ಅಂತ, ಯಾರನ್ನ ನಾಮಿನೇಟ್ ಮಾಡ್ತಾರೆ ಅಂತ ಹೇಳೋ ಅವಶ್ಯಕತೆ ಇರಲಿಲ್ಲ. ಆ ಒಂದು ವಿಚಾರದಲ್ಲಿ ಅಶ್ವಿನಿ ಅವರು ತಗೊಂಡಿರೋ ಸ್ಟ್ಯಾಂಡ್ ಅನ್ನ ಕರೆಕ್ಟ್ ಇತ್ತು. ಅದಕ್ಕೂ ಸುದೀಪ್ ಸರ್ ಅವರು ಅಪ್ರಿಶಿಯೇಟ್ ಮಾಡ್ತಾರೆ. ಅಶ್ವಿನಿ ಅವ್ರದ್ದು ಒಂದು ಸ್ಟ್ಯಾಂಡ್ ಅಲ್ಲಿ ತಗೊಂಡು ಏನಂತ ಹೇಳ್ತಾರೆ ಅಂದ್ರೆ, ನನಗೆ ಅಶ್ವಿನಿ ಅವರು ಫೇವ್ರೇಟ್ ಅಲ್ಲ, ಹಾಗಂತ ರಜತ್ ಅವರು ನನಗೆ ಬೇಡದಿದ್ದವರು ಅಂತಾನೂ ಅಲ್ಲ ಅಂತ ಈ ರೀತಿಗಳ ಮಾತುಗಳನ್ನೆಲ್ಲ ಹೇಳಿ ಒಂದು ಅಶ್ವಿನಿ ಅವರು ತಗೊಂಡಿರೋಂಥ ಸ್ಟ್ಯಾಂಡ್ ಬಗ್ಗೆ ಒಂದು ಅಪ್ರಿಶಿಯೇಟ್ ಮಾಡ್ತಾರೆ. ನೋಡೋರಿಗೂ ಅದೇ ರೀತಿ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಚೈತ್ರ ಅವರು ಉಸ್ತುವಾರಿ ಅಂತ ಏನು ನಿರ್ಧಾರ ತಗೊಳ್ಬೇಕಿತ್ತಲ್ಲ, ಅವರು ಆ ಉಸ್ತುವಾರಿ ನಿರ್ಧಾರನೇ ಸರಿ ತಗೊಂಡಿಲ್ಲ. ಈ ವಾರ ಪೂರ್ತಿ ಅವ್ರ ಆಟ ಏನಿತ್ತಂದ್ರೆ ಕಳಪೆ ಮಟ್ಟದಾಗಿತ್ತು. ಈ ಒಂದು ಎಕ್ಸ್ಪೆಕ್ಟೇಷನ್ ನಮ್ಗೆ ಇರ್ಲಿಲ್ಲ. ಅಂದ್ರೆ ಈಗ ಒಂದು ಸೀಸನ್ ಆಡಿ ಬಂದವರು ಮತ್ತೆ ಈ ವೈಲ್ಡ್ ಕಾರ್ಡ್ ಆಗಿ ಬಂದವರು, ಇವರಿಂದ ರಘು ಅವರೇ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದ್ರು. ಇವನ್ ಅವ್ರು ವೈಲ್ಡ್ ಕಾರ್ಡ್ ಆಗಿ ಬಂದ್ರು, ಜೊತೆಗೆ ಅವ್ರು ಏನು ಹಿಂದಿನ ರಿಯಾಲಿಟಿ ಶೋ ಅಲ್ಲಿ ಬಂದಿರಲಿಲ್ಲ ಬಿಗ್ ಬಾಸ್ಗೆ. ಸೊ ಇವ್ರಿಗೆ ಕಂಪೇರ್ ಮಾಡಿದ್ರೆ ಅವ್ರು ಎಷ್ಟೋ ಬೆಟರ್ ಆಗಿ ಆಡಿದ್ರು. ಹೌದು, ಅವ್ರು ಬೆಟರ್ ಆಗಿ ಆಡ್ತಿದ್ದಾರೆ. ಅವರು ಚೆನ್ನಾಗಿರೋ ಈ ವಾರ ಸೀಸನ್ ಅಲ್ಲಿ 2 ಸಲ ಕ್ಯಾಪ್ಟನ್ ಆಗಿದ್ದಾರೆ. ಅವ್ರ ಒಂದು ಸ್ವಂತ ಬಲದಿಂದ ಅವ್ರು 2 ಸಲ ಕ್ಯಾಪ್ಟನ್ ಆಗ್ತಾರೆ. ಮತ್ತೆ ಕಿಚ್ಚನ ಚಪ್ಪಾಳೆ ಚೆನ್ನಾಗಿ ತಗೊಂತಾರೆ ಅವರು. ಹೌದು, ಆದ್ರೆ ಅವ್ರದ್ದು ಒಂದು ಏನಾಗ್ಬಿಟ್ಟಿದೆ ಅಂದ್ರೆ, ಇವಾಗ ಸದ್ಯದ ಮಟ್ಟಿಗೆ ಅವರು ಸೈಲೆಂಟ್ ಆಗ್ತಾ ಬರ್ತಾ ಇದ್ದಾರೆ. ಗಿಲ್ಲಿಯಿಂದ ಫ್ರೆಂಡ್ಶಿಪ್ ನಾವೇನ್ ಹೇಳ್ತೀವಿ, ಗಿಲ್ಲಿ ಮತ್ತೆ ಅವರು ಟೀಮ್ ಆಗಿ ಯಾವತ್ತೂ ಆಡೇ ಇಲ್ಲ. ಈಗ ಟೀಮ್ ಅಂತ ಬಂದಾಗ ಗಿಲ್ಲಿ ಯಾವ್ದೇ ಟೀಮ್ ಅಲ್ಲಿ ಇದ್ರು ಅವ್ರ ಒಪಿನಿಯನ್ ಅವರೇ ತಗೊಳ್ತಾರೆ ಅನ್ಕೊಂತೀನಿ. ಆದ್ರೆ ಗಿಲ್ಲಿ ಮತ್ತೆ ರಘು ಅವ್ರದ್ದು ಒಂದು ಏನ್ ಕಾಂಬಿನೇಷನ್ ಇತ್ತಲ್ಲ, ಅದು ನೋಡೋರಿಗೂ ಚೆನ್ನಾಗಿತ್ತು, ಎಂಟರ್ಟೈನಿಂಗ್. ಈಗ ಎಂಡ್ ಆಫ್ ದ ಡೇ ಅಲ್ಲಿ ಒಪಿನಿಯನ್ ಸ್ಟ್ಯಾಂಡ್ ಎಲ್ಲದಕ್ಕಿಂತ ಒಂದು ಎಂಟರ್ಟೈನಿಂಗ್ ಫೀಲ್ ಅಲ್ಲೂ ನೋಡ್ತಾರೆ. ಈಗ ಗಿಲ್ಲಿ ಅವರನ್ನ ಇಲ್ಲಿ ತನಕ ಬರೋಕ್ ಕಾರಣ ಏನಂದ್ರೆ, ಅವ್ರು ಟಾಸ್ಕ್ ಅಲ್ಲಿ 100% ಆಡ್ತಾರ ಇಲ್ಲ, ಗಿಲ್ಲಿ ಅವರು 100% ಅವ್ರು ಎಫರ್ಟ್ ಹಾಕ್ತಾರೆ. ಆದ್ರೆ ಟಾಸ್ಕ್ ಅಂತ ವಿಚಾರ ಬಂದಾಗ ಹಿಂದೆ ಇರ್ತಾರೆ. ಆದ್ರೆ ಧನುಷ್ ಅವರಿಗೆ ಗಿಲ್ಲಿಗೆ ಕಾಂಪಿಟೇಷನ್ ಇಟ್ರೆ ಆಬ್ವಿಯಸ್ಲಿ ಅಲ್ಲಿ ಧನುಷ್ ಅವರು ಟಾಸ್ಕ್ ಅಲ್ಲಿ ಮುಂದೆ ಇರ್ತಾರೆ. ಆದ್ರೆ ಎಂಟರ್ಟೈನಿಂಗ್ ಅನ್ನೋ ವಿಚಾರ ಬಂದಾಗ, ಜನಗಳಿಗೆ ಯಾರು ಎಂಟರ್ಟೈನಿಂಗ್ ಆಗಿರ್ತಾರೆ, ಯಾರನ್ನ ನಗಿಸ್ತಾರೆ, ಅಥವಾ ಆ ಬಿಗ್ ಬಾಸ್ ಎಪಿಸೋಡ್ ಅನ್ನ ಯಾರು ಹಿಡಿದಿಟ್ಕೊಳ್ತಾರೆ, ಯಾರಿಗೆ ಹೆಚ್ಚು ಸ್ಕ್ರೀನ್ ಟೈಮ್ ಸಿಕ್ಕಿರುತ್ತೆ, ಇವೆಲ್ಲ ವಿಷಯ ನೋಡಿದಾಗ ಗಿಲ್ಲಿ ಅವ್ರದ್ದು ಒಂದ್ ಸ್ವಲ್ಪ ಮೇಲ್ಗೈ ಇರುತ್ತೆ. ಅವ್ರ ಜೊತೆ ರಘು ಅವ್ರದ್ದು ಅವ್ರಿಬ್ರದ್ದು ಕಾಂಬಿನೇಷನ್ಗೆ ಜನಗಳಿಗೆ ಒಂದು ಹೆಸರು ಕೊಟ್ಕೊಂಡ್ಬಿಡ್ತಾರೆ, ಮೋಟು ಪತ್ಲು ಜೋಡಿ ಅಂತ ಹೇಳ್ಬೋದು. ಅವ್ರ
ಅವರಿಗೆ AI ವಿಡಿಯೋ ಮಾಡಿ ಅವರನ್ನ ಅಂದರೆ ತಮ್ಮ ಇಷ್ಟ ಆದವರನ್ನ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಸಪೋರ್ಟ್ ಮಾಡೋದಾಗಿರ್ಬೋದು, ಇದು ಚೆನ್ನಾಗಿತ್ತು. ಆದರೆ ಒಂದು ಸ್ವಲ್ಪ ರಘು ಅವರು ಗಿಲ್ಲಿ ಫ್ರೆಂಡ್ಶಿಪ್ ಬಿಟ್ಟ ತಕ್ಷಣ ಒಂದು ಸ್ವಲ್ಪ ಸೈಲೆಂಟ್ ಆಗಿಬಿಡ್ತಾರೆ. ಮತ್ತೆ ಅವರು ಕೆಲವೊಂದಿಷ್ಟು ಬಿಹೇವಿಯರ್ಗಳು ಜನಗಳಿಗೆ ಇಷ್ಟ ಆಗ್ತಾ ಇಲ್ಲ. ಅದು ಚಪಾತಿ ಕೊಡೋ ವಿಚಾರದಲ್ಲಾಗಿರ್ಬೋದು, ಅದು ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗಿತ್ತು ಆ ಮಾತುಗಳೆಲ್ಲ. ಈ ಒಂದು ವಿಚಾರದಲ್ಲಿ ಅವರು ಇನ್ನು ಮುಂದೆ ಎಂಟರ್ಟೈನಿಂಗ್ ಆಗೂ ಗುರುಸ್ಕೊಳ್ಬೇಕಾಗತ್ತೆ ರಘು ಅವರು ಟಾಸ್ಕ್ ಅಂತ ವಿಚಾರ ಬಂದಾಗ, ಸ್ಟ್ಯಾಂಡ್ ತಗೊಳ್ಳೋ ವಿಚಾರ ಬಂದಾಗ ಎಲ್ಲದರಲ್ಲೂ ಇರ್ತಾರೆ. ಆದರೆ ಎಂಟರ್ಟೈನಿಂಗ್ ಆಗೂ ಇರಬೇಕಾಗಿರುತ್ತೆ. ಅಂದರೆ ಸುಮ್ಮನೆ ಕೂತ್ಕೊಂಡು ಒಂದು ಕಡೆ ಇದ್ರೆ ಚೆನ್ನಾಗಿರಲ್ಲ. ಈಗ ಗಿಲ್ಲಿ ಅವ್ರ ಜೊತೆನೆ ಯಾಕಂದ್ರೆ ಅವ್ರದ್ದು ಒಂದು ಬಾಂಡಿಂಗ್ ಇತ್ತು. ಅಂದರೆ ಮೋಟು ಪತ್ಲು ಅಂದರೆ ಒಬ್ಬರನ್ನ ಕಾಲು ಎಳೆಯೋದು, ಇವ್ರಿಗೆ ಅದನ್ನ ಸಿಟ್ ಮಾಡ್ಕೊಳ್ಳೋದು, ಇವೆಲ್ಲ ನೋಡೋರಿಗೆ ಎಂಟರ್ಟೈನಿಂಗ್ ಆಗಿರುತ್ತೆ, ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಒಂದು ದಿವಸ ಅದೇ ಮಾತಾಡಿದ್ದೆ. ಇಲ್ಲಿ ಕಾವ್ಯ ಮತ್ತೆ ಗಿಲ್ಲಿ ಅವ್ರ ಜೋಡಿಗಿಂತ ನಮ್ಗೆ ಎಲ್ಲೋ ಒಂದ್ ಕಡೆ ರಘು ಮತ್ತೆ ಇವ್ರ ಜೋಡಿ ಚೆನ್ನಾಗಿರುತ್ತೆ ಅಂತಾನು ಮಾತುಗಳನ್ನ ಹೇಳಿದೆ. ಈ ರೀತಿ ಆಟ ಆಡ್ಕೊಂಡು ಬಂದ್ರೆ ಫೈನಲಿಸ್ಟ್ ಆಗೋ ಎಲ್ಲಾ ಅರ್ಹತೆಗಳು ರಘು ಅವರಲ್ಲಿದೆ. ಈ ಒಂದ್ ಸ್ವಲ್ಪ ಅವರು ಎಚ್ಚೆತ್ಕೊಳ್ಬೇಕಾಗತ್ತೆ, ಯಾಕಂದ್ರೆ ಕೊನೆ ಹಂತದಲ್ಲಿದೆ ಬಿಗ್ ಬಾಸ್. ಅದೇ ರಘು ಅವ್ರನ್ನ ಸೌಂಡ್ ಮಾಡ್ಬೇಕು ಈಗ ನೆಕ್ಸ್ಟ್ ವೀಕ್ ಇಂದ ಜಾಸ್ತಿ ಸೌಂಡ್ ಮಾಡ್ಕೊಂಡ ಬಂದ್ರೆ ಸೊ ಕಾಣಿಸ್ಕೊಂತಾರೆ. ಇಲ್ಲ ಅಂತಂದ್ರೆ ಮಾಲು ಅವ್ರ ತರ ಎಲ್ಲ ಮೂಳೆ ಗುಂಪಾಗ್ತಾರೆ. ಧ್ರುವಂತ್ ಅವರು ಕೂಡ ಅಷ್ಟೇ, ಟಾಸ್ಕ್ ಅಂತ ಬಂದಾಗ ಮಾತ್ರ ಕಾಣಿಸ್ಕೊಂತಾರೆ. ಇಲ್ಲ ಅವರು ಮೂಳೆ ಗುಂಪಾಗಿದ್ದಾರೆ. ಇಲ್ಲಿ ಜಾಸ್ತಿ ಸೌಂಡ್ ಮಾಡ್ತಿರೋದಂದ್ರೆ ಅಶ್ವಿನಿ ಮತ್ತೆ ಗಿಲ್ಲಿ, ಈಗ ರಜತ್ ಮಾಡ್ತಿದ್ದಾರೆ. ಇವನ್ ನೋಡಿ ಇವಾಗ ಆಯ್ತು, ಈ ಕ್ಯಾಪ್ಟನ್ ಓಕೆ, ಈ ಉಸ್ತುವಾರಿ ಏನ್ ಹೇಳಿದ್ರು ಚೈತ್ರ ಅವ್ರ ಬಗ್ಗೆ ನಮ್ಗೆ ಡಿಸಪಾಯಿಂಟ್ ಆಯ್ತು. ಕ್ಯಾಪ್ಟನ್ ಮತ್ತೆ ಚೇಂಜ್ ಆಯ್ತು, ಅವರು ರಾಶಿಕ್ ಅವ್ರದ್ದಾಯ್ತು. ಇವನ್ ಅವ್ರಿಗೂ ಕೂಡ ಸ್ವಂತ ಬುದ್ಧಿನೇ ಇಲ್ಲ ಅವ್ರಿಗೆ, ಆಕ್ಚುಲಿ ಸ್ವಂತ ಬುದ್ಧಿ ಇಲ್ಲ. ಅವರು ಕೂಡ ರಜತ್ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ ಏನ್ ಮಾಡೋಣ ಅಂತ. ಸೊ ಆ ಥರ ಇದ್ಮೇಲೆ ಕ್ಯಾಪ್ಟನ್ ಆಗೋದಕ್ಕೆ ಲಾಯಕೆ ಅಲ್ಲ ಅದು. ಅವರು ಕೂಡ ನೋಡಿ, ಅವರು ಓಕೆ ಗೆದ್ದಿದ್ದಾರೆ, ಅವ್ರದ್ದು ಶ್ರಮ ಇದೆ. ಅವರು ಕೂಡ ಅಲ್ಲಿ ಏನು ಗೇಮ್ ಮಾಡಿದ್ದಾರೆ, 26 ಪಾಯಿಂಟ್ಸ್ ಏನು ತೊಗೊಂಡಿದ್ದಾರೆ. ಸೊ ಅವರು ಕೂಡ ಗೆದ್ದಿದ್ದಾರೆ, ಆಯಿತು, ಖುಷಿ ಆಯಿತು. ಇಲ್ಲಿ ಏನಾಗಿದೆ, ಯಾರಪ್ಪ ಸೂರಜ್ ಅವ್ರಿಗೆ ನಾವು ಅವ್ರು ಗೆದ್ದಿರೋದೇ ಇಷ್ಟ ಇಲ್ಲ ಅನ್ನೋ ರೀತಿ ಇವ್ರಿಗೆ ಅನ್ಸ್ಬಿಟ್ಟಿದೆ. ಆ ಥರ ನಿಮ್ಗೆ ಡೌಟ್ಸ್ ಇದ್ದರೆ ಅವ್ರ ಹತ್ರನೇ ಕೇಳಿ ತಿಳ್ಕೊಬೋದಾಯ್ತು, ಕ್ಲಾರಿಟಿ ತೊಗೊಳ್ಬೋದಾಗಿತ್ತು. ಬಟ್ ಆ ಥರ ಮಾಡಿಲ್ಲ. ಬಟ್ ಇವರು ಎಷ್ಟು ಮಟ್ಟಿಗೆ ಅದು ಅವರು ಏನೋ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಇಳಿ ಅಂತ ಹೇಳಿದಾಗ ಇಳಿಲಿಲ್ಲ. ಒಂದ್ಸತಿ 2 ಸತಿ 3 ಸತಿ ಹೇಳ್ತಾರೆ. ಸೊ ಕೋಪ ಜಾಸ್ತಿ ಆಗುತ್ತೆ, ಇಳಿಲಿಲ್ಲ. ಆಮೇಲೆ ಏನು ಮಾಡ್ತಾರೆ, ಕೆಲವೊಂದೆಲ್ಲ ಬಟ್ಟೆ ಅವ್ರದ್ದು ಇನ್ನೂ ಯೂಸೇ ಮಾಡಿಲ್ಲ, ಹೊಸ ಬಟ್ಟೆಗಳನ್ನ ತಂದು ಸ್ವಿಮ್ಮಿಂಗ್ ಪೂಲ್ಗೆ ಹಾಕ್ತಾರೆ. ನೋಡಿ ಇವಾಗ ಏನಾಗುತ್ತೆ, ಲಾಸ್ಟ್ ಟೈಮ್ ಇದೇ ರೀತಿ ಬೇರೆಯವ್ರದ್ದು ಯಾರೊಬ್ರು ಎಲಿಮಿನೇಟ್ ಆದ್ರಲ್ಲ, ಅವ್ರ ಬಟ್ಟೆ ಕೂಡ ತೆಗ್ದಾಕ್ದು ಕೂಡ ಸ್ವಲ್ಪ ಒಂದು ಇಶ್ಯೂ ಆಯಿತು. ಹೆಣ್ಮಕ್ಳು ಬಟ್ಟೆಗಳೆಲ್ಲ ಈ ರೀತಿ ತೆಗ್ದಾಕ್ತೀರಾ ಹೀಗೆ ಅಂತ. ಈಗ ಗಂಡ್ಮಗ ಈ ಹುಡುಗೊಂದು ಬಟ್ಟೆ ತೆಗ್ದಾಕ್ತಾಗ ಇದು ಇಶ್ಯೂ ಆಗೋದಿಲ್ವಾ? ಇವಾಗ ಅದು ಹೊಸ ಬಟ್ಟೆ ಇನ್ನೂ ಯೂಸ್ ಕೂಡ ಮಾಡಿಲ್ಲ, ಎಲ್ಲ ಬಟ್ಟೆ ತೊಗೊಂಡೋಗಿ ಹಾಕಿದ್ರೆ ಅದು ಅರ್ಥನೇ ಇಲ್ಲ. ಅದು ಯಾಕಂದ್ರೆ ಇವಾಗ ಆ ಥರ ಇದ್ದಾಗ ಮಾತು ಕೇಳಿಲ್ವಾ, ಇಬ್ಬರನ್ನ ಅರೇಂಜ್ ಮಾಡಿ ಮೈಕ್ನ ರಿಮೂವ್ ಮಾಡಿಸಿ ತಗೊಂಡೋಗಿ ನೀರಿಗೆ ಬಿಡಿ, ಅಷ್ಟೇ ಅಲ್ವಾ? ಏನೋ ಅವರು ನೆನೆಯೋರು ಅವ್ರು ಹಾಕಿರೋ ಬಟ್ಟೆ ನೆಂದಿರೋದು. ಇವಾಗ ಅಷ್ಟು ಬಟ್ಟೆ ಹಾಕಿದ ಮೇಲೆ ಅದು ಒಣಗೋದಕ್ಕಾಗದು ಎಷ್ಟು ಟೈಮ್ ತಗೊಳುತ್ತೆ. ಮತ್ತೆ ನಾಳೆ ಬಟ್ಟೆ ಬೇರೆದು ಹಾಕೊಳ್ಳೇಬೇಕಾಗತ್ತೆ. ಸೊ ಈ ಥರ ವಿಚಾರ ಅವ್ರದ್ದು ನೋಡಿ, ಪರ್ಸ್ನಲ್ ಥಿಂಗ್ಸ್ ಅವೆಲ್ಲ. ಒಬ್ಬರು ಬಟ್ಟೆ ಅಂತಂದ್ರೆ ಅವ್ರ ಪರ್ಸ್ನಲ್ ಅದು. ಆ ಥರ ತೊಗೊಂಡೋಗಿ ಹಾಕೋದು ಅದೆಷ್ಟು ಮಟ್ಟಿಗೆ ಸರಿ ಅಂತ ನನಗೂ ಅನಿಸ್ಲಿಲ್ಲ ಅದು. ಇವರು ಕ್ಯಾಪ್ಟನ್ಸಿ ನಂಗೆ ಗೊತ್ತಿರೋಂಗೆ ಒಬ್ಬರನ್ನ ಗೈಡ್ ಮುಖಾಂತರ ಮಾಡ್ತಾ ಇರೋ ಹೊರತು ಇವ್ರಿಗೆ ಸ್ವಂತವಾಗಿ ಮಾಡೋದು ಬುದ್ಧಿ ಇಲ್ಲ ಅಂತ ನನಗೆಲ್ಲ ಅನಿಸ್ತಾ ಇದೆ. ಒಟ್ಟಲ್ಲಿ ಇವರು ರಜತ್ನೇ 2-3 ಸತಿ ಕೇಳಿದ್ರು, ಏನು ಮಾಡೋಣ ನೆಕ್ಸ್ಟ್ ಏನು ಮಾಡೋಣ ಅಂತ. ಆಮೇಲೆ ಇವರು ಹೇಳ್ತಿರ್ತಾರೆ ಸೂರಜ್, ನೋಡಿ ರಜತ್ ಅಂತ ಹೇಳ್ಕೊಂಡು ಹೋಗ್ತಿದ್ದಾರೆ, ನಾನು ಇದ್ದಾಗ ಈ ಥರ. ಸೊ ಅವರೆಲ್ಲ ನಡುವೆ ಕ್ಲಾಶಸ್ ಆಗುತ್ತೆ, ಈ ಥರ ಮತ್ತೆ ಸರಿ ಹೋಗ್ತಾರೆ. ಅದು ಸೂರಜ್ ಬಂದು ಮಾತಾಡಿದ್ಮೇಲೆ ಸರಿ ಹೋಗ್ತಾರೆ. ಇಲ್ಲ ಅಂದ್ರೆ ಅವ್ರು ಸರಿ ಹೋಗ್ತಿರ್ಲಿಲ್ಲ, ಕ್ಯಾರಿ ಮಾಡ್ತಿದ್ರು. ಬಟ್ ಇವರೆಲ್ಲ ಮನೆಯವರೆಲ್ಲ ರಾಶಿಕಾ ಮತ್ತೆ ಸೂರಜ್ ಅವ್ರದ್ದೊಂದು ಪ್ಯಾಟರ್ನ್ ಆಗ್ಬಿಟ್ಟಿದೆ, ಜಗಳ ಆಡೋದು ಮತ್ತೆ ಜಗಳ ಮಾಡೋದು ನೋಡಿದ್ರೆ ಇನ್ನು ಮಾತೆ ಆಡಲ್ವೇನೋ ಹೋಯ್ತು ಅಂತ ಅನ್ಕೊಬೇಕು. ಬಟ್ ಮತ್ತೆ ಒಂದಾಗ್ತಾರೆ. ಇನ್ನು ಇವತ್ತಿನ ಬಗ್ಗೆ ಮಾತಾಡೋದಾದ್ರೆ ಎಲಿಮಿನೇಷನ್ ಇರುತ್ತೆ ಅಂತ ಅನ್ಸುತ್ತಾ ಹೇಗೆ? ಜೊತೆಗೆ ಟ್ವಿಸ್ಟ್ ಕೂಡ ಇದೆ ಅಂತ ಹೇಳಿದ್ದಾರೆ. ಅಕಸ್ಮಾತ್ ಇರೋದಾದ್ರೆ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ನನ್ನೊಂದು ಐಡಿಯಾ ಪ್ರಕಾರ ವೋಟಿಂಗ್ ಮಾಡಬೇಕಾದ್ರೆ ವೋಟಿಂಗ್ ಲೈನ್ಸ್ ಓಪನ್ ಆಗಿರಲಿಲ್ಲ. ಆದರೆ ಸುದೀಪ್ ಸರ್ ಈ ಹಿಂದೆ ಇವರು ಏನು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಏನು ಅನೌನ್ಸ್ ಮಾಡಿದ್ರಲ್ಲ, ಅದೇ ದಿವಸ ಒಂದು ಟ್ವಿಸ್ಟ್ ಇದೆ ಅಂತಲೂ ಹೇಳಿದರು. ಆ ಟ್ವಿಸ್ಟ್ ಇವತ್ತಿಗೆ ಇರುತ್ತಾ ಅಂತ ನನಗೊಂದು ಕುತೂಹಲ ಇದೆ. ರಜತ್ ಅವರು ಚೈತ್ರ ಅವರು ಇವರಿಬ್ಬರಲ್ಲಿ ಯಾರಾದರೂ ಒಬ್ರು ಉಳ್ಕೊತಾರ ಅಥವಾ ಇವರಿಬ್ಬರು ಹೊರಗೆ ಹೋಗ್ತಾರ ಅನ್ನೋದು ಒಂದು ಕುತೂಹಲ ಇದೆ. ಇಲ್ಲಾದರೆ ನಾಮಿನೇಷನ್ ಇಲ್ದೇನೆ ಇರ್ಬೋದು ಅನ್ನೋ ಒಂದು ಕುತೂಹಲನೂ ಇದೆ ಅಂತ. ನನ್ನ ಪ್ರಕಾರ ಚೈತ್ರನ ಅನ್ಸುತ್ತೆ. ಇವಾಗ ನೋಡಿ ರಜತ್ ಉಳ್ಕೊಳ್ತಾರೆ ಈ ವೀಕ್, ನೆಕ್ಸ್ಟ್ ವೀಕಲ್ಲಿ ಹೇಳಕ್ಕಾಗೋದಿಲ್ಲ. ಅಂದ್ರೆ ಇವ್ರನ್ನ ಇಷ್ಟು ಬೇಗ ಕಳ್ಸಲ್ಲ ಅಂತಾನು ಅನ್ಸುತ್ತೆ. ಯಾಕಂದ್ರೆ ಇವ್ರನ್ನ ಜೊತೆಗೆ ಸೌಂಡ್ ಬೇರೆ ಮಾಡ್ತಿದ್ದಾರೆ, ಅದರಿಂದ ಬಿಗ್ ಬಾಸ್ ಟೀಮ್ ಅವ್ರಿಗೂ ಒಳ್ಳೆ TRP ಎಲ್ಲ ಬರ್ತಿದೆ. ಸೊ ಇಷ್ಟು ಬೇಗ ಇವರಿಬ್ರನ್ನ ಕಳ್ಸಲ್ಲ ಅನ್ಸುತ್ತೆ. ಮೇ ಬಿ ಕಂಟೆಸ್ಟೆಂಟ್ಸ್ ಅಲ್ಲೇ ಯಾರಾದ್ರು, ಅಕಸ್ಮಾತ್ ಕಂಟೆಸ್ಟೆಂಟ್ಸ್ ಅಲ್ಲೇ ಹೋಗೋದಾದ್ರೆ ಯಾರು ಹೋಗ್ತಾರೆ ಅಂತ ಅನ್ಸುತ್ತೆ?
ಹೋಗೋದಾದ್ರೆ ನಮ್ಗೆ ನೆಕ್ಸ್ಟ್ ಮಾಲು ಹೋದ್ರು ಹೋಗ್ಬೋದು. ಮಾಲುದು ಸೌಂಡ್ ಇಲ್ಲ. ಮಾಳು ಮತ್ತೆ ಸೂರಜ್ ಇವರಿಬ್ರು ಆಟ ಸ್ವಲ್ಪ ಹಿಂದೆ ಇದೆ. ಮಾಳು ಅವರಿಗೆ ಫ್ಯಾನ್ಸ್ ಇದ್ದಾರೆ, ಅವ್ರಿಗೆ ಆ ಪೊಟೆನ್ಷಿಯಲ್ ಇದೆ, ಆದ್ರೆ ಮುಂದೆ ಬರ್ತಾ ಇಲ್ಲ. ಅವರು ಎಂಟರ್ಟೈನಿಂಗ್ ವಿಚಾರದಲ್ಲಿ ಮಾಳು ಅವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ. ಅವರು ಎಂಟರ್ಟೈನಿಂಗ್ ಆಗಿ ಮನೇಲಿ ಇಡ್ತಾರೆ, ಆದ್ರೆ ಅವರು ಹೊರ ಓಪನ್ ಅಪ್ ಆಗ್ತಾ ಇಲ್ಲ. ಒಂದ್ ಸ್ವಲ್ಪ ಹಿಂದೆ ಉಳ್ಕೊಂತಾರೆ. ಒಪಿನಿಯನ್ ಹೇಳೋ ವಿಚಾರದಲ್ಲೂ ಮೊದ್ಲಾದ್ರೂ ಸ್ವಲ್ಪ ಕೆಲವೊಂದಿಷ್ಟು ಮಾತುಗಳನ್ನ ಆಡ್ತಿದ್ರು, ಇವಾಗ ಅದನ್ನು ನೋಡ್ತಾ ಇಲ್ಲ. ಎಲ್ಲ ಒಂದ್ ಕಡೆ ತುಂಬಾ ಹಿಂದೆ ಉಳಿದ್ಬಿಟ್ಟಿದ್ದಾರೆ ಮಾಳು ಅವರು. ಆದ್ರೆ ಫ್ಯಾನ್ಸ್ ಪ್ರಕಾರ ಅವರು ತುಂಬಾ ಉಳ್ಕೊಳ್ತಾರೆ, ಆದ್ರೆ ಉಳ್ಕೊಂಡ್ರು ಖುಷಿ ವಿಚಾರ. ಆದ್ರೆ ಮಾತಾಡ್ಬೇಕು, ಎಲ್ಲ ವಿಚಾರದಲ್ಲೂ ತೊಡ್ಕೊಳ್ಬೇಕು ಅಂತವ್ರು. ಈಗ ಲಾಸ್ಟ್ ಟೈಮ್ ಅದೇ ಒಂದು ಇದ್ರಲ್ಲಿ ಹನುಮಂತ ಅವರು ಬಂದಿರ್ತಾರೆ. ಹನುಮಂತ ಅವ್ರು ಬಂದಾಗ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಾಗೂ ಚೆನ್ನಾಗಿ ಆಟ ಆಡಿ ಇದೇ ಒಂದು ಫೀಲ್ಡ್ ಇಂದ ಒಂದು ಹಾಡ ಅಂತ ಹೇಳಿ ಎಂಟರ್ಟೈನಿಂಗ್ ಆಗಿ ಇಡ್ತಿದ್ರು. ಆ ಒಂದು ವಿಚಾರದಲ್ಲಿ ಮಾಳೂರು ಇದೇ ಒಂದನ್ನ ಪ್ಲಸ್ ಪಾಯಿಂಟ್ ಆಗಿ ಇಟ್ಕೊಂಡು ಅವ್ರ ಆಟನೂ ಆಟ ಆಡಿದ್ರೆ ಅವರು ಮುಂದ್ ತನಕ ಹೋಗ್ಬೋದಿತ್ತು. ಆದ್ರೆ ಕೆಲವೊಂದಿಷ್ಟು ಹಿಂದೆ ಉಳ್ಕೊಳ್ತಾ ಇದಾರೆ. ಆ ಒಂದು ವಿಚಾರದಲ್ಲಿ ಮಾಳು ನೀವು ಎಲ್ಲಿ ನೋಡಿ ಲಾಸ್ಟ್ ವೀಕ್ ಇಂದ ಮಾಳು ಅವ್ರು ಆಡ್ತಾನೆ ಇಲ್ಲ. ಹೌದು, ಎಲ್ಲೂ ಫ್ರೇಮ್ ಅಲ್ಲೇ ಕಾಣಿಸ್ತಾ ಇಲ್ಲ. ಏನೋ ಟಾಸ್ಕ್ ಅಂತ ಈಗ ಇವ್ರು ಟಾಸ್ಕ್ ಕೊಟ್ರು ನೋಡಿ, ಯಾರ್ಯಾರು ಈ ತರ ಮಾಡ್ಕೋತೀರಾ ಅಂತ. ಅದನ್ನ ಏನ್ ಮಾಡ್ಬೇಕು, ಆಪೋಸಿಟ್ ಟೀಮ್ ಕೊಡ್ಬೇಕಾಯ್ತು. ತುಂಬಾ ಸಖತ ಬಂದಿರೋದು. ನಂಗೆ ಗೊತ್ತಿರೋ ಆಪೋಸಿಟ್ ಟೀಮ್ ಕೊಟ್ಟಿದ್ರೆ ಪಕ್ಕ ಧ್ರುವಂತ್ ಅವ್ರಿಗೆ ಆ ತರದ ತಲೆ ಏನು ಟ್ರಿಮ್ ಮಾಡಿದ್ದಾರೆ, ಧ್ರುವಂತ್ ಅವ್ರು ಕೊಟ್ಟಿರೋದು. ಧ್ರುವಂತ್ ಅವ್ರು ಒಪ್ಕೊಂತಾನೆ ಇರಲಿಲ್ಲ. ಸೊ ಅದೇನಾಗಿತ್ತು, ಪಾಯಿಂಟ್ ಅವ್ರಿಗೆ ಹೋಗ್ಬಿಟ್ಟಿರೋದು. ಸೊ ಈ ತರ ಎಗೇನಿಸ್ಟ್ ಟೀಮ್ಗೆ ಕೊಟ್ಟಿದ್ರೆ ಇನ್ನೂ ಆಟ ಮಜವಾಗಿ ಬಂದಿರೋದು. ಲಾಸ್ಟ್ ಟೈಮ್ ಒಂದ್ಸತಿ ಕೊಟ್ಟಿದ್ರು ಇದೇ ತರ, ಎಗೇನಿಸ್ಟ್ ಟೀಮ್ ಅವ್ರು ಹೇಳ್ಬೇಕು ಗೆದ್ದವರು ಅಂತ. ಅವರು ತುಂಬಾ ಸಖತ್ತಾಗಿ ಕೊಟ್ಟಿದ್ರು. ಮೆಣಸಿನ್ಕಾಯಿ ತಿನ್ನೋದಾಗಿರ್ಬೋದು, ಮತ್ತೆ ಫುಲ್ ತಲೆನ ಟ್ರಿಮ್ ಮಾಡೋದು ಆಗಿರ್ಬೋದು, ಈ ತರದೆಲ್ಲ ಕೊಟ್ಟಿದ್ರು. ಈ ಸತಿ ಯಾಕೆ ಅವ್ರ ಟೀಮಲ್ಲಿ ಡಿಸ್ಕಷನ್ ಮಾಡಿ ಅದನ್ನ ಕೊಡಬಾರ್ದಾಗಿತ್ತು ಅಂತ ನಂಗೆಲ್ಲ ಅನಿಸ್ತು. ಆ ಒಂದು ಮಾಲು ಅಷ್ಟೇ ಅದೊಂದು ವಿಚಾರವಾಗಿ ಕಾಣಿಸ್ಕೊಂಡ್ರು. ಅದ್ ಬಿಟ್ರೆ ಎಲ್ಲೋ ಟಾಸ್ಕ್ ಅಲ್ಲಿ ಅವರು ಆಕ್ಟಿವ್ ಆಗಿರ್ಲಿಲ್ಲ, ಮಾತಲ್ಲಾಗಿರೋ ಆಕ್ಟಿವ್ ಆಗಿರ್ಲಿಲ್ಲ, ಎಲ್ಲೂ ಎಂಟರ್ಟೈನ್ ಎಲ್ಲೂ ಇಲ್ಲ, ಅವ್ರು ಆಕ್ಟಿವ್ ಆಗಿ ಇಲ್ಲ. ಇವ್ರು ಇದೇ ರೀತಿ ಇದ್ರೆ ಖಂಡಿತ ಅವ್ರ ಫ್ಯಾನ್ಸ್ಗಳು ತುಂಬಾ ನಿರಾಸೆ ಆಗುತ್ತೆ. ಇವ್ರಿಗೆಲ್ಲ ಇಷ್ಟು ಕಷ್ಟಪಟ್ಟು ಓಟ್ಗಳಾಗ್ತಿರ್ತಾರೆ, ಎಲ್ಲೋ ಕುತ್ಕೊಂಡು ಓಟ್ಗಳಾಗ್ತಿರ್ತಾರೆ. ಅವ್ರಿಗೋಸ್ಕರ ಲಾಸ್ಟ್ ಟೈಮ್ ಹೇಳಿದ್ರು ಸಾಹೇಬ್ರು, ನೋಡಿ ನಿಮ್ಗೆ ಓಟ್ ತುಂಬಾ ಬೀಳ್ತಾ ಇದೆ, ನೀವು ಯಾಕೋ ನೀವು ಚೆನ್ನಾಗಿ ಆಡ್ತಾ ಇಲ್ಲ, ಸ್ವಲ್ಪ ನೀವು ಆಕ್ಟಿವ್ ಆಗಿ ಇರಬೇಕು ಅಂತ. ವೋಟಿಗೆ ಡಿಸರ್ವಿಂಗ್ ತರನಾದ್ರೂ ಇರಬೇಕು. ಎಸ್, ಇನ್ನು ಇಷ್ಟೊತ್ತು ನಮ್ಮ ಡಿಸ್ಕಷನ್ ಅಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ವೋಟಿಂಗ್ ಲೈನ್ಸ್ ಇನ್ನೂ ಕೂಡ ಓಪನ್ ಆಗಿಲ್ಲ, ಆದರೆ ಒಂದು ಟ್ವಿಸ್ಟ್ ಇದೆ ಅಂತ ಸುದೀಪ್ ಸರ್ ಹೇಳಿದ್ದಾರೆ. ಹೀಗಾಗಿ ಎಲಿಮಿನೇಷನ್ ಇರುತ್ತಾ ಇಲ್ವಾ, ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.